ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ದಿನಾಂಕ 29/7/2026 ಗುರು ಪೂರ್ಣಿಮಾ ಅಂಗವಾಗಿ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಬೆಂಗಳೂರು, ಆರ್ಯವೈಶ್ಯ ಸಮಾಜ ರಾಯಚೂರು. ಪೀಠಾರೋಹಣಕ್ಕೆ 5 ವಸಂತಗಳು. ಕರ್ನಾಟಕ ಆರ್ಯವೈಶ್ಯ ಮಹಾಸಭೆಗೆ 118 ವರ್ಷಗಳು. ಆತ್ಮೀಯ ಆರ್ಯವೈಶ್ಯ ಬಂಧುಗಳೇ, ಆರ್ಯವೈಶ್ಯ ಸಮುದಾಯದ ಪೀಠಾಧಿಪತಿಗಳಾದ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಪೀಠಾರೋಹಣ ನಂತರ ಪ್ರಥಮ ಬಾರಿಗೆ ರಾಯಚೂರು ನಗರ ಪ್ರವೇಶ ಮಾಡುತ್ತಿದ್ದು, 3 ದಿನಗಳ ಕಾರ್ಯಕ್ರಮಗಳಲ್ಲಿ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಗಳ ದರ್ಶನ, ಆಶೀರ್ವಾದ ಪಡೆದುಕೊಳ್ಳಲು ವಿನಂತಿಸಿಕೊಳ್ಳುತ್ತೇವೆ. ಜಿಲ್ಲಾ ಮಟ್ಟದ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಸಮಾವೇಶ. ಹಣ ನೀಡುವ ಜೊತೆಗೆ ಪರಿಣಿತ ಸಹಭಾಗಿತ್ವ ಅಗತ್ಯ. ಜಿ. ಕುಮಾರ್ ನಾಯಕ. ಆರ್ಯವೈಶ್ಯ ಮಹಾಸಭಾದಿಂದ ಶ್ರೀ ಸಚ್ಚಿದಾನಂದ ಸ್ವಾಮೀಜಿಗಳಿಗೆ ಭವ್ಯ ಸ್ವಾಗತ. ವೈಶ್ಯ ಸಮಾಜದ ಧ್ವಜ ಲೋಕಾರ್ಪಣೆ. ದೇವದುರ್ಗದ ಕಟ್ಟಡ ಕುಸಿತ ಪ್ರಕರಣದಲ್ಲಿ ಮೃತಪಟ್ಟ ವಿದ್ಯಾರ್ಥಿಗಳಿಗೆ ಪರಿಹಾರ ನೀಡದಿದ್ದರೆ ಜಿಲ್ಲಾ ಬಂದ್. ಶಿವರಾಜ ಜಾನೇಕಲ್. ಸುಲ್ತಾನಪುರದಲ್ಲಿ ಕ್ಷೀರ ಭಾಗ್ಯ ಹಾಲಿನ ಪ್ಯಾಕೆಟ್ ಅಕ್ರಮ ದಾಸ್ತಾನು ಪತ್ತೆ. ಪ್ರಕರಣ ಮುಚ್ಚಿ ಹಾಕಿದರೆ ಹೋರಾಟ. ಮಹಂತೇಶ್ ಮುಕ್ತಿ. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡರಿಗೆ ಸಚಿವ ಸ್ಥಾನ ನೀಡಲಿ. ಈರಣ್ಣ ನಾಯಕ. ಕಲಾವಿದರಿಗೆ ರಂಗಮಂದಿರ ಬಾಡಿಗೆ ಹಣ ರದ್ದುಗೊಳಿಸಲು ಕಲಾವಿದರ ಸಂಘ ಮನವಿ. ಕರ್ತವ್ಯ ಲೋಪ ಆರೋಪ. ಮಾನ್ವಿ ಸಿಡಿಪಿಒ ಶಿವಗಂಗಮ್ಮ ಅಮಾನತ್. ಮತ್ತು ನಗರದ ಕಾಕಿನ ಕೆರೆ ಜಮೀನು ಸ್ಲಂ ಘೋಷಣೆಯ ಆದೇಶ ನೀಡಲು ಆಗ್ರಹಿಸಿ ನಮ್ಮ ಕರ್ನಾಟಕ ಸೇನೆ ಮನವಿ. ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಮಾತ್ರವಲ್ಲ, ಕಂಪನಿಗಳ ಪರಿಣಿತಿ, ಅನುಭವ, ತಾಂತ್ರಿಕ ಜ್ಞಾನ ಹಾಗೂ ಸಮಾಜದೊಂದಿಗೆ ದೀರ್ಘಕಾಲದ ಸಹಭಾಗಿತ್ವ ಅಗತ್ಯವಾಗಿದೆ ಎಂದು ಸಂಸದ ಜಿ. ಕುಮಾರ್ ನಾಯಕ್ ಹೇಳಿದರು. ನಗರದ ನವೋದಯ ತಾಂತ್ರಿಕ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ರಾಯಚೂರು ಮಹಾನಗರ ಪಾಲಿಕೆ ವತಿಯಿಂದ ನಗರದ ನವೋದಯ ತಾಂತ್ರಿಕ ಕಾಲೇಜು ಸಭಾಂಗಣದಲ್ಲಿ ಶನಿವಾರ ಆಯೋಜಿಸಿದ್ದ ರಾಯಚೂರು ಇಂಪ್ಯಾಕ್ಟ್ ಸಮ್ಮಿಟ್ ಜಿಲ್ಲಾ ಮಟ್ಟದ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. ಈ ಹಿಂದೆ ರಾಯಚೂರು ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದ ಸಂದರ್ಭದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರದ ಬಳಿ ಸಾಕಷ್ಟು ಹಣದ ಕೊರತೆ ಇತ್ತು. ಆದರೆ ಈಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಲಕ್ಷಾಂತರ ಕೋಟಿ ರೂಪಾಯಿ ಬಜೆಟ್ ಹೊಂದಿದ್ದರೂ ಅಭಿವೃದ್ಧಿಯ ಎಲ್ಲ ಅಗತ್ಯತೆಗಳನ್ನು ಪೂರೈಸಲು ಅದು ಸಾಕಾಗುತ್ತಿಲ್ಲ. ಆದ್ದರಿಂದ ಸರ್ಕಾರದ ಜೊತೆಗೆ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವ ಅತ್ಯಗತ್ಯವಾಗಿದೆ ಎಂದು ಹೇಳಿದರು. ಕಂಪನಿಗಳು ತಮ್ಮ ಲಾಭದ ಒಂದು ಭಾಗವನ್ನು ಸಮಾಜದ ಅಭಿವೃದ್ಧಿಗೆ ಬಳಸುವ ಉದ್ದೇಶದಿಂದ ಸಿಎಸ್ಆರ್ ವ್ಯವಸ್ಥೆ ಜಾರಿಗೆ ಬಂದಿದೆ. ಆದರೆ ರಾಯಚೂರಿಗೆ ಕೇವಲ ಹಣ ವರ್ಗಾವಣೆ ಮಾಡುವುದಷ್ಟೇ ಸಾಕಾಗುವುದಿಲ್ಲ. ಕಂಪನಿಗಳ ಪ್ರತಿನಿಧಿಗಳು ಜಿಲ್ಲೆಗೆ ಬಂದು ಇಲ್ಲಿನ ಜನರು, ಅಧಿಕಾರಿಗಳು ಹಾಗೂ ಸ್ಥಳೀಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತಮ್ಮ ಪರಿಣಿತಿಯ ಆಧಾರದ ಮೇಲೆ ಶಾಶ್ವತ ಪರಿಹಾರಗಳನ್ನು ನೀಡಬೇಕು ಎಂದು ಕರೆ ನೀಡಿದರು. ರಾಜ್ಯದ ವಿವಿಧ ಜಿಲ್ಲೆಗಳು ಮತ್ತು ದೇಶದ ಇತರೆ ಭಾಗಗಳಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿರುವ ಅಭಿವೃದ್ಧಿ ಮಾದರಿಗಳು, ಸಹಕಾರ ಸಂಘಗಳು, ಹೈನುಗಾರಿಕೆ, ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದ ಉತ್ತಮ ಅನುಭವಗಳನ್ನು ರಾಯಚೂರಿಗೂ ತರಬೇಕು. ಈ ಅನುಭವ ಹಂಚಿಕೆಯಿಂದ ಜಿಲ್ಲೆಯ ಅಭಿವೃದ್ಧಿಗೆ ಹೊಸ ದಿಕ್ಕು ದೊರೆಯಲಿದೆ ಎಂದು ಹೇಳಿದರು. ಶಾಲೆಗಳಲ್ಲಿ ಕಟ್ಟಡ, ತರಗತಿ ಕೊಠಡಿ ಅಥವಾ ಶೌಚಾಲಯ ನಿರ್ಮಾಣದಂತಹ ಕಾಮಗಾರಿಗಳಿಗೆ ಮಾತ್ರ ಸೀಮಿತವಾಗದೆ ಶಿಕ್ಷಣದ ಗುಣಮಟ್ಟ, ವಿದ್ಯಾರ್ಥಿಗಳ ಪ್ರೇರಣೆ, ಕೌಶಲ್ಯಾಭಿವೃದ್ಧಿ, ಆರೋಗ್ಯ ಹಾಗೂ ಜನರ ವರ್ತನ ಬದಲಾವಣೆಗೆ ಪೂರಕವಾದ ಯೋಜನೆಗಳಿಗೂ ಆದ್ಯತೆ ನೀಡಬೇಕು. ಸರ್ಕಾರದ ಯೋಜನೆಗಳಲ್ಲಿ ಇರುವ ಕೊರತೆಗಳನ್ನು ಗುರುತಿಸಿ ಅವುಗಳನ್ನು ಸಿಎಸ್ಆರ್ ಮೂಲಕ ತುಂಬುವ ಕೆಲಸವಾಗಬೇಕು ಎಂದು ತಿಳಿಸಿದರು. ನಮಗೆ ನಿಮ್ಮ ಹಣ ಮಾತ್ರ ಬೇಕಿಲ್ಲ, ನಿಮ್ಮ ಕೌಶಲ್ಯ, ಅನುಭವ, ಸಹಾನುಭೂತಿ ಹಾಗೂ ಸಮಾಜಮುಖಿ ಮನೋಭಾವವೂ ಬೇಕಿದೆ. ಕಂಪನಿಗಳು ರಾಯಚೂರಿನೊಂದಿಗೆ ದೀರ್ಘಕಾಲ ಪಾಲುದಾರಿಕೆಯನ್ನು ಬೆಳೆಸಿದರೆ ಅದರ ಲಾಭ ಮುಂದಿನ ಪೀಳಿಗೆಗೂ ಸಿಗಲಿದೆ ಎಂದು ಹೇಳಿದರು. ಸಮಾವೇಶದ ಯಶಸ್ಸಿಗೆ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರ ಪ್ರಯತ್ನವೂ ಶ್ಲಾಘಿಸಿದ ಅವರು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಂಪನಿಗಳು ಈ ಸಮಾವೇಶದಲ್ಲಿ ಭಾಗವಹಿಸುವಂತೆ ಮತ್ತೊಂದು ಸಮ್ಮೇಳನ ಆಯೋಜಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು.
ಹೇಳಿದರು. ಇದರಿಂದ ರಾಯಚೂರಿನ ಅಭಿವೃದ್ಧಿಯ ಅಗತ್ಯಗಳತ್ತ ಹೆಚ್ಚಿನ ಕೈಗಾರಿಕೆಗಳ ಗಮನ ಸೆಳೆಯಲು ಸಾಧ್ಯವಾಗಲಿದೆ ಎಂದು ಹೇಳಿದರು. Medium. I worked here as the Deputy Commissioner long time back, substantially long time back, that was in 1999 to 2002. So those days were slightly different in the sense no government did not have this much of funds that as they have today. It's very difficult to count the number of zeros in the budget that we just passed the last couple of months back at Lok Sabha. Over 55 lakh crores, 55 lakh crores, unimaginable. We had no idea as to how many zeros that we have just cleared. Similarly, Karnataka state also has over 3.5 to 4 lakh crore budget, unimaginable. Earlier it used to be less than a lakh of crores, and we did have shortage of funds for developmental activities. Today we seem to have enough funds. We should have become a very developed district or developed country long time back. Is it so? Why has it not happened? These are the questions which we need to introspect regularly, and especially on medium. I worked here as the Deputy Commissioner long time back, substantially long time back, that was in 1999 to 2002. So those days were slightly different in the sense no. ಇದೇ ವೇಳೆ ಜಿಲ್ಲಾಧಿಕಾರಿ ಪೂವಿತ ಎಸ್ ಮಾತನಾಡಿ, ಮಹತ್ವಾಕಾಂಕ್ಷೆ ಜಿಲ್ಲೆ ಎಂದು ಗುರುತಿಸಲ್ಪಟ್ಟಿದೆ. ಪ್ರೊಫೆಸರ್ ಎಂ ಗೋವಿಂದರಾವ್ ಸಮಿತಿ ತನ್ನ ಸಮಗ್ರ ಸಂಯೋಜಿತ ಅಭಿವೃದ್ಧಿ ಸೂಚ್ಯಂಕ ಆಧಾರದ ವರದಿಯಲ್ಲಿ ರಾಯಚೂರು ಜಿಲ್ಲೆಯನ್ನು ಮಾನವ ಅಭಿವೃದ್ಧಿಯ ವಿವಿಧ ಸೂಚ್ಯಂಕಗಳಲ್ಲಿ ನಿರಂತರ ಹಿನ್ನಡೆ ಹೊಂದಿರುವ ಜಿಲ್ಲೆ ಎಂದು ಗುರುತಿಸಿದೆ. ಇದಕ್ಕೂ ಮುನ್ನ ಡಾಕ್ಟರ್ ಡಿಎಂ ನಂಜುಂಡಪ್ಪ ಉನ್ನತ ಅಧಿಕಾರಿ ಸಮಿತಿ ಸಹ ಸಮಗ್ರ ಸಾಮಾಜಿಕ ಆರ್ಥಿಕ ಹಾಗೂ ಮೂಲಸೌಕರ್ಯ ಸೂಚ್ಯಂಕಗಳ ಆಧಾರದ ಮೇಲೆ ರಾಯಚೂರನ್ನು ಕರ್ನಾಟಕದ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಒಂದಾಗಿ ವರ್ಗೀಕರಿಸಿತ್ತು. ಜಿಲ್ಲೆಯಲ್ಲಿ ಸಾಕಷ್ಟು ಸೌಲಭ್ಯಗಳಿದ್ದು ಸಿಎಸ್ಆರ್ ನಿಧಿಯ ಅಗತ್ಯತೆ ತುಂಬಾ ಇದೆ ಎಂದು ಹೇಳಿದರು. ಈಗ ಈ ತರ ಒಂದು ಐಡಿಯಾ ನಾವು ಒಂದು 10-15 days ಬ್ಯಾಕ್ ಇನ್ನೊಂದು ಸ್ಮಾಲ್ ಗ್ಯಾದರಿಂಗ್ ಇತ್ತು. ಸ್ಮಾಲ್ ಗ್ಯಾದರಿಂಗ್ ಆಫ್ ಅವರ್ CSR ಪಾರ್ಟ್ನರ್ಸ್ ಹು ಹ್ಯಾವ್ ಬೀನ್ ಕಾಂಟ್ರಿಬ್ಯೂಟಿಂಗ್ ಟು ಡೆವಲಪ್ಮೆಂಟ್ ಆಫ್ ರಾಯಚೂರ್ ಸಿನ್ಸ್ ಲಾಂಗ್ ಟೈಮ್. ನಾವು ಮಾಡಿದಾಗ ಇಟ್ ಜಸ್ಟ್ ಸ್ಟ್ರಕ್ ಅಸ್ ವೈ ವಿ ಶುಡ್ ನಾಟ್ ಆರ್ಗನೈಸ್ ಇಟ್ ಇನ್ ಅ ಬಿಗ್ ವೇ. ಆ್ಯಂಡ್ MP ಸರ್ ವಾಸ್ ಆಲ್ಸೋ ಕಂಟಿನ್ಯೂಸ್ಲಿ ಎನ್ಕರೇಜಿಂಗ್ ಅಸ್ ಈ ಥರ ಒಂದು ಫಂಕ್ಷನ್ ನಾವು ಮಾಡಲೇಬೇಕಾಗುತ್ತದೆ ಅಂತ. So first of all, I thank all the corporates and PSU heads who has taken the pains to travel to Raichur. I'm sure most of you have come to Raichur for the first time. The intention was we could have done it through a video conference also, like I was discussing with MP sir also this morning. It would have been very easier for all of us to have a video conference. Many of you are our CSR partners since long time, so it would have been easier for us to play this video, play these notes through video conference, and all of us said hi, hello, you have done this much, we need this much, and all of us could have easily gone. But the intention of calling you all here is we wanted you to see Raichur. We wanted you to see Raichur. We wanted to show you what is Raichur, so that you will also be confident that every paisa that you are pumping to the development of the district is rightly invested. So as a Deputy Commissioner of the district, I would like to throw the overall profile of the district. First, everything starts with good things. So Raichur is it used to be called as Doyab, fertile land, because it is situated between two rivers, Krishna and Tungabhadra, and this district has been called as rice bowl of Karnataka, and we have got Raichur thermal power station and Hatti gold mines, one of the major profit earning PSUs of Karnataka.
ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು ಮಾತನಾಡಿ, ರಾಯಚೂರು ಜಿಲ್ಲೆಯಲ್ಲಿ ಆರೋಗ್ಯ, ಶಿಕ್ಷಣ, ಪೌಷ್ಟಿಕತೆ, ಜೀವನೋಪಾಯ, ಜಲ ಸಂರಕ್ಷಣೆ ಹಾಗೂ ಕೌಶಲ್ಯಾಭಿವೃದ್ಧಿ ಕ್ಷೇತ್ರಗಳಲ್ಲಿ ಸಾಕಷ್ಟು ಅವಕಾಶಗಳು ಮತ್ತು ಸವಾಲುಗಳಿವೆ ಎಂದು ಹೇಳಿದರು. ಅಭಿವೃದ್ಧಿ ಎಂದರೆ ಕೇವಲ ಸರ್ಕಾರಿ ಯೋಜನೆಗಳಲ್ಲ, ಆಡಳಿತ, ಕೈಗಾರಿಕೆಗಳು, ಕಾರ್ಪೊರೇಟ್ ಸಂಸ್ಥೆಗಳು, ನಾಗರಿಕ ಸಮಾಜ ಹಾಗೂ ಸಮುದಾಯಗಳ ಸಹಭಾಗಿತ್ವದಿಂದಲೇ ಶೀಘ್ರ ಪರಿವರ್ತನೆ ಸಾಧ್ಯವಾಗುತ್ತದೆ. ಸಿಎಸ್ಆರ್ ಸಂಸ್ಥೆಗಳ ಆದ್ಯತೆ ಮತ್ತು ಜಿಲ್ಲೆಯ ಅಗತ್ಯಗಳನ್ನು ಒಂದೇ ವೇದಿಕೆಯಲ್ಲಿ ಜೋಡಿಸಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಜಿಲ್ಲಾಡಳಿತ ಸಂಪೂರ್ಣ ಸಹಕಾರ, ಸಮನ್ವಯ, ಪಾರದರ್ಶಕತೆ ಹಾಗೂ ಉತ್ತರದಾಯಿತ್ವದೊಂದಿಗೆ ಕೆಲಸ ಮಾಡಲಿದೆ ಎಂದು ಭರವಸೆ ನೀಡಿದರು. From across the parts of Karnataka and even from outside states for this summit that shows your commitment and dedication towards inclusive development and developed Raichur. Dear friends, as we all know, Raichur is a district with immense potential. As already our DC madam has said, MP sir has already spoken about it. We have young and aspiring youth population. We have irrigated agricultural land. We have natural resources. We have a strong cultural history. However, just like any other developing region, our district also has some challenges in health, education, nutrition, livelihood, water conservation, skill development areas. And as aspirational district program, aspirational block program, it has shown that development is not only government schemes. Normally we confuse development with government scheme. Only government schemes can bring transformation. That's partially true. ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮಹಾಪಾತ್ರ ಮಾತನಾಡಿ, ದೇಶದಲ್ಲಿ ಕಾರ್ಪೊರೇಟ್ ಸಾಮಾಜಿಕ ಹೊಣೆಯ ನಿಧಿಯ 75% ಕೈಗಾರಿಕಾ ಅಭಿವೃದ್ಧಿ ಹೊಂದಿದ ಜಿಲ್ಲೆಗಳಲ್ಲಿ ಖರ್ಚಾಗುತ್ತಿದೆ. ಆದರೆ ರಾಯಚೂರಿನಂತಹ ಹಿಂದುಳಿದ ಜಿಲ್ಲೆಗಳಲ್ಲಿ ಹೂಡಿಕೆ ಮಾಡಿದರೆ ಅದರ ಸಾಮಾಜಿಕ ಪರಿಣಾಮ 5 ಪಟ್ಟು ಹೆಚ್ಚಾಗುತ್ತದೆ ಎಂದು ಹೇಳಿದರು. ರಾಯಚೂರು ಮಹಾನಗರದಲ್ಲಿ 35 ಕೊಳಚೆ ಪ್ರದೇಶಗಳಿದ್ದು ಅಲ್ಲಿನ ಜನರು ಬಹುಪೀಳಿಗೆಯ ಬಡತನ, ಮೂಲಸೌಕರ್ಯಗಳ ಕೊರತೆ ಹಾಗೂ ಪರಿಸರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಸ್ಮಾರ್ಟ್ ತರಗತಿ ಕೊಠಡಿಗಳು, ಕೆರೆಗಳ ಪುನರುಜ್ಜೀವನ, ಸ್ವಚ್ಛ ಪರಿಸರ ನಿರ್ಮಾಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಸಿಎಸ್ಆರ್ ಸಂಸ್ಥೆಗಳು ಕೈಜೋಡಿಸುವಂತೆ ಮನವಿ ಮಾಡಿದರು. In the corporate sector for 3-4 years, so all of you understand the concept of return on investment. But there is something called social return on investment. All of you must have heard about it, SROI. So if you talk about SROI, I was just before coming to, because we are coming for a CSR conclave, I was reading about a CSR report made by NITI Aayog. So what the report highlighted is, the CSR was, like MP sir highlighted in his address, CSR was conceptualized to reduce the inequalities. So wherever industrial districts are there or developed districts are there usually the focus will be more, population will be more, in-migration will be more, automatically budget allocation will be also more. So CSR was conceptualized wherein these corporates can come in, help such small districts or aspirational backward districts like Raichur, Yadgiri or various other districts, and help them to come forward. But if you look at the current scenario, the report says that 75% of CSR allocations in the country is actually going and getting concentrated in industrially developed districts. So that is what they call the demand versus supply driven paradox. See, I work with Deloitte. So any company, usually obviously they would like to spend within 50 kilometers, 100 kilometers of their radius, of their headquarters. But is that giving you the highest SROI is something you and we have to question. Number one. Number two, the same report highlights that for every 1 rupee spent in a district like Raichur or the aspiration districts, we have I think around 110 or 112 aspiration districts in the country designated by the NITI Aayog. So for every rupee spent in such a district, the SROI comes to around 5 rupees. Whereas for every rupee you spend in a developed city or a developed district, the SROI comes to around 1.5 rupees. ಈ ಸಂದರ್ಭದಲ್ಲಿ ಮಾನ್ವಿ ಶಾಸಕ ಹಂಪಯ್ಯ ನಾಯಕ್, ನವೋದಯ ಶಿಕ್ಷಣ ಸಂಸ್ಥೆಯ ರಿಜಿಸ್ಟರ್ ಡಾಕ್ಟರ್ ಶ್ರೀನಿವಾಸ್ ಟಿ ಸೇರಿದಂತೆ ಅನೇಕರಿದ್ದರು. ಆರ್ಯವೈಶ್ಯ ಪೀಠಾಧಿಪತಿ ಶ್ರೀ ಸಚ್ಚಿದಾನಂದ ಸರಸ್ವತಿಯವರು ವಾಸವಿ ಪೀಠಾಧಿಪತಿಗಳಾದ 5 ವರ್ಷಗಳು ಪೂರೈಸಿದ ಬಳಿಕ ಮೊದಲ ಬಾರಿಗೆ ರಾಯಚೂರಿಗೆ ಆಗಮಿಸಿದರು. ಈ ಸಂದರ್ಭದಲ್ಲಿ ನಗರದ ಆರ್ಯವೈಶ್ಯ ಸಮುದಾಯದ ವತಿಯಿಂದ ಸ್ವಾಗತ ಕಾರ್ಯಕ್ರಮ ಹಾಗೂ ವಾಸವಿ ಧ್ವಜ ಲೋಕಾರ್ಪಣೆ ಸಮಾರಂಭ ನಡೆಯಿತು. ಬಳಿಕ ಶ್ರೀ ಸಚ್ಚಿದಾನಂದ ಸರಸ್ವತಿ ಅವರನ್ನು ಅಲಂಕೃತ ರಥದಲ್ಲಿ ವೇದಿಕೆಗೆ ಕರೆತರಲಾಯಿತು. ಕಂಚಿ ಮೇಳ ಹಾಗೂ ಪುಷ್ಪಾರ್ಚನೆಯೊಂದಿಗೆ ಸ್ವಾಗತಿಸಲಾಯಿತು. ಸಮುದಾಯದ ಮಹಿಳೆಯರು ಶ್ರೀ ವಾಸವಿಗೆ ಶತಕಂಠ ಗಾಯನದ ಮೂಲಕ ಪ್ರಾರ್ಥನೆ ಸಲ್ಲಿಸಿದರು. ಸಚ್ಚಿದಾನಂದ ಸರಸ್ವತಿಯವರು ಆರ್ಯವೈಶ್ಯ ಕುಲದೇವತೆ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿಗೆ ಪೂಜೆ
ಪೂಜೆ ಸಲ್ಲಿಸಿ ಬಳಿಕ ಮಾತನಾಡಿದರು. ಸಂಕಲ್ಪ ನಮ್ಮದಾಗಿರಬೇಕು, ಆದರೆ ಅಪೇಕ್ಷೆ ಇರಬಾರದು. ಎಲ್ಲ ಭಗವಂತನ ಇಚ್ಛೆಯಂತೆ ನಡೆಯುತ್ತದೆ. ಪ್ರಾರ್ಥನೆ ನಮ್ಮದು, ಫಲಾಫಲವನ್ನು ಸ್ವೀಕರಿಸುವುದು ಜೀವನ ಭಾಗ ಎಂದು ಹೇಳಿದರು. ರಾಯಚೂರಿನಲ್ಲಿ ಮಳೆಯ ಅಭಾವವಿದೆ ಎಂದು ಕೇಳಿದ್ದೆ, ಆದರೆ ಇಂದು ಉತ್ತಮ ಮಳೆಯಾಗಿದೆ. ಶೋಭಾಯಾತ್ರೆ ನಡೆಯಲಿಲ್ಲ ಎಂಬ ನಿರಾಸೆ ಬೇಡ. ಈ ಮಳೆ ಅನ್ನದಾತರ ಬದುಕಿಗೆ ನೆರವಾಗಲಿ ಎಂದು ಸಂತೋಷ ಪಡೋಣ ಎಂದರು. ನಂತರ ವಾಸವಿ ಕುಲದ ಸಂಕೇತವಾಗಿ ನಿರ್ಮಿಸಲಾದ ನೂತನ ವಾಸವಿ ಧ್ವಜವನ್ನು ಲೋಕಾರ್ಪಣೆ ಮಾಡಲಾಯಿತು. ನಾವು ಎಲ್ಲರೂ ಸೇರಿ ಇವತ್ತು ರಾಯಚೂರು ನಗರದಲ್ಲಿ ಧ್ವಜ ಬದಲಾವಣೆ ಮಾಡ್ತೀನಿ ಅಷ್ಟೇ ಬಿಟ್ಟರೆ ಇದು ಅಚಂದಾರ್ಥವಾಗಿ ನಮಗೆ ಸಿಕ್ಕಿರುವಂಥ ಒಂದು ಪುಣ್ಯವಾದ ಅವಕಾಶ, ಪುಣ್ಯವಾದ ಕ್ಷಣ, ಅಮೃತವಾದ ಕ್ಷಣ. ದಯಮಾಡಿ ಗುರುಗಳಲ್ಲಿ ಧ್ವಜ ಲೋಕಾರ್ಪಣೆ ಮಾಡೋ ಸಂದರ್ಭದಲ್ಲಿ ಜೈ ವಾಸವಿ ಘೋಷಣೆಗಳ ಮೂಲಕ ಈ ಲೋಕಾರ್ಪಣೆಗೆ ನಾವು ಜೊತೆ ಸೇರೋಣ. ಪೂಜ್ಯ ಗುರುಗಳಲ್ಲಿ ವಿನಂತಿ ಮಾಡಿ. ನಮ್ಮ ಪೂಜ್ಯರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮ ಶಿರಸಾರ್ಥ ನಮಸ್ಕಾರಗಳನ್ನು ಮುತ್ತುಸ್ವಾಮಿ ದೀಕ್ಷಿತರು ಕರ್ನಾಟಕ ಸಂಗೀತದ ಒಂದು ದಿಗ್ಗಜರು. ಅವರು ಅಮೃತ ವರ್ಷಿಣಿ ರಾಗದಲ್ಲಿ ಒಂದು ರಚನೆಯನ್ನು ಮಾಡಿದ್ದಾರೆ. ಆ ರಚನೆಯನ್ನು ಅವ್ರ ಕಾಲದಲ್ಲಿ ಅವರು ಹಾಡ್ತಾ ಇದ್ದಾಗ ಮಳೆ ಬರ್ತಾ ಇತ್ತು ಅನ್ನುವಂತಹ ಒಂದು ಪ್ರತೀತಿ. ನಾವು ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಆ ಹಾಡನ್ನು ಹಾಕಿ ಆ ಸಂಗತಿ ಬಂದಾಗ ನಾವು ಕೂಡ ಪ್ರಾರ್ಥನೆ ಮಾಡಿದ್ವಿ, ವರ್ಷಯ 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 ಅಂತ. ಇಷ್ಟು ಬೇಗ ದೇವರು ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಅನುಗ್ರಹ ಮಾಡ್ತಾನೆ ಅನ್ನುವಂಥದ್ದು ಗೊತ್ತಿರಲಿಲ್ಲ. ನಮ್ಮ ಕಾರ್ಯಕ್ರಮ ಏರುಪೇರಾಗೋದ್ರಲ್ಲಿ ಏನು ದೊಡ್ಡ ವಿಷಯ ಅಲ್ಲ. ಈ ಕಾರ್ಯಕ್ರಮ ಅಲ್ಲ ಅಂದರೆ ಇನ್ನೊಂದು ಕಾರ್ಯಕ್ರಮ ಮಾಡಬಹುದು. ಆದರೆ ಭಗವಂತ ಆ ರೈತಾಪಿ ಜನರಿಗೆ ಭಗವಂತನೇ ಬಂದು ಮಳೆಯ ರೂಪದಲ್ಲಿ ಆಶೀರ್ವಾದ ಇವತ್ತು ಮಾಡುವಂಥದ್ದು ಬಹಳ ಸಂತಸದ ವಿಷಯ. ಬಂಧುಗಳೇ, ಭಗವಂತನ ಒಂದು ಲೀಲೆ ಬಹಳ ದೊಡ್ಡದು. ಭಗವಂತನ ಧಾಟಿ, ಅವನ ಅನುಗ್ರಹ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಯಾರು ಹೇಳೋದಕ್ಕಾಗೋದಿಲ್ಲ. ಕರ್ಮದ ಒಂದು ಗತಿ ಯಾವ ಕಾಲದಲ್ಲಿ ಏನೇನಾಗುತ್ತೆ ಏನಾಗಲ್ಲ ಅನ್ನುವಂಥದ್ದು ಯಾರ ಕೈಯಲ್ಲೂ ಇಲ್ಲ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನೇ ಘನ ಕರ್ಮಣೋ ಗತಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅಂದರೆ ಕರ್ಮದ ಧಾಟಿ, ಭಗವಂತನ ಧಾಟಿ ಯಾರೂ ಕೂಡ ಊಹಿಸ್ಕೊಳ್ಳೋದಕ್ಕಾಗೋದಿಲ್ಲ, ಯಾರೂ ಕೂಡ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಅನ್ನುವಂಥದ್ದು. ಇದನ್ನು ಹೇಳಲಿಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂದರೆ,
ಧ್ವಜದ ಲಾಂಛನದ ಅರ್ಥವನ್ನು ಸಾಹಿತಿ ಪಲಗುಲು ನಾಗರಾಜ್ ವಿವರಿಸಿದರು. ಮುಖ್ಯವಾಗಿ ನಾನು ಅವರನ್ನು ನನ್ನ ಮತ್ತೊಮ್ಮೆ ಅವರಿಗೆ ಪಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ವಿವಿಧ ಸಮಾಜದ ಅಧ್ಯಕ್ಷರು ಬಂದಿದ್ದಾರೆ. ರಾಯಚೂರಿನಲ್ಲಿ ಸುಮಾರು 45 ಸಮಾಜಗಳಿವೆ. ನಾವೆಲ್ಲರೂ ಒಟ್ಟುಗೂಡಬೇಕೆಂದರೆ ಭಾವನೆಯಿಂದ ಅರ್ಥಿದ್ದೀವಿ. ಆದರೆ ಒಂದು ಸುದೀರ್ಘ ತಪ್ಪಾಗಲು ಪ್ರಪ್ರಥಮವಾಗಿ ಎಲ್ಲ ಸಮಾಜದ ಬಾಂಧವರ ಅಧ್ಯಕ್ಷರು ನಮ್ಮಲ್ಲಿ ಸೇರಿದಂತೆ ಇಡೀ ರಾಯಚೂರಿನ ಸೇರಿದಂತೆ ತಪ್ಪಾಗಲ್ಲ. ಇವತ್ತು ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಗುರುಗಳು ರಾಯಚೂರಿಗೆ ಪ್ರಪ್ರಥಮವಾಗಿ ಆಗಿದ್ದರೆ ಪೀಠಾರೋಹಣ ಈಗಾಗಲೇ ಇದು 5ನೇ ಅವರ ಒಂದು ಪುನರ್ಪ್ರವೇಶ. ಇಲ್ಲಿಯವರೆಗೆ ಅವರು ತುಮಕೂರು, ದಾವಣಗೆರೆ, ಚಿತ್ರದುರ್ಗ, ಬೆಳಗಾವಿ ಎಲ್ಲ ಮುಗಿಸಿದ ನಂತರ ಇವತ್ತು ರಾಯಚೂರಿಗೆ ಬಂದಿದ್ದಾರೆ. ನಮ್ಮ ಸುದಿನ ನಾವು ಏನಾದರೂ ಕೇಳಬೇಕಂದ್ರೆ ದೇವರನ್ನು ಪ್ರಾರ್ಥನೆ ಮಾಡ್ತೀವಿ. ಆದರೆ ಪ್ರಾರ್ಥನೆ ಮಾಡಿದ್ರೆ ದೇವರು ಹೊರಗೆ ಕೊಡೋದಿಲ್ಲ ಅಂತಂದ್ರೆ ಒಂದು ಸ್ವಾಮಿಗಳ ಮುಖಾಂತರ ಆ ಒಂದು ಅಂತ ಒಂದು ಪ್ರಿಯಗಳು ಇವತ್ತು ನಮ್ಮಲ್ಲಿ ಬಂದಿದ್ದಾರೆ. ಅವರಿಗೆ ಸ್ವಾಗತಿಸುತ್ತೇವೆ. ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಸಚ್ಚಿದಾನಂದ ಸರಸ್ವತಿ ಅವರ ಆಗಮನದ ದಿನವೇ ಉತ್ತಮ ಮಳೆಯಾಗಿರುವುದು ಸಂತಸ ತಂದಿದೆ ಎಂದರು. ನಾವು 2-3 ದಿನದಿಂದ ಮಳೆ ಅಂತ ನೋಡುವಂಥ ಪರಿಸ್ಥಿತಿಯಲ್ಲಿ ಸ್ವಾಮೀಜಿಗಳು ಕಾಲಿಗೆ ಮಾಡಿದ್ದಾರೆ. ನಾವು ಬಹುಶಃ ಗೋವಿಂದಣ್ಣವರು ನಾವು ನಮ್ಮ ಮನೆಯಲ್ಲಿ ಕುಳಿತಿದ್ವಿ, ಇಲ್ಲಿ ಬರಬೇಕಾಗಿ ಕುಳಿತಿದ್ವಿ. ಮಳೆ ಭಯಂಕರ ಹೊಡಿತಾ ಇತ್ತು. ನಾನು ಅವಾಗ ಹೇಳಿದೆ, ಸ್ವಾಮೀಜಿಗಳು ಎಷ್ಟು ಪವರ್ಫುಲ್ ಇದ್ದಾರೆ, ಮಳೆ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿದೆ. ನಿಜವಾಗ್ಲೂ ಅವರ ಒಂದು ಅಮೃತ ಆಗಮನದಿಂದ ಇವತ್ತು ಮೊಟ್ಟ ಮೊದಲನೇ ಮಳೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ರಾಯಚೂರಿನಲ್ಲಿ ಇಷ್ಟು ದಿನ ನೋಡಿದ್ರೆ 2-3 ದಿನ ನೋಡ್ತಿದ್ವಿ. ಇವತ್ತೇನು ಇನ್ನೂ ಒಂದು 15 ದಿನ ನಮ್ಮ ರೈತಾಪಿ ಸಹೋದರರು ಉಸಿರಾಡುವಂತ ಮಾಡಿದೆ. ಹಾಗಾಗಿ ಇವತ್ತು ವಾಸವಿ ತಾಯಿ ಈ ಸಮಾಜಕ್ಕೆ ಏನು ಕಡಿಮೆ ಮಾಡಿಲ್ಲ. ಅದೇ ರೀತಿ ವಾಸವಿ ಸಮಾಜದವರನ್ನು ರಾಯಚೂರಿಗೆ ಏನು ಕಡಿಮೆ ಮಾಡಿಲ್ಲ. ನಿಮ್ಮದೇ ಆದಂಥ ವಿಶಿಷ್ಟ ಕೊಡುಗೆ ರಾಯಚೂರಿಗೆ. ಯಾವುದೇ ಸಂಕಷ್ಟದ ಸಮಯದಲ್ಲಾಗಲಿ, ರಾಯಚೂರಿನ ಏಳಿಗೆ ಸಂದರ್ಭದಲ್ಲಾಗಲಿ ಸಮಾಜ ಎಂದು ನಮ್ಮ ರಾಯಚೂರಿನ ಜನರನ್ನು ಕೈ ಬಿಟ್ಟಿಲ್ಲ. ಆ ತಾಯಿ ನಿಮ್ಗೆ ಇನ್ನೂ ಎತ್ತರಕ್ಕೆ ಬೆಳೆಯುವಂಥ ಶಕ್ತಿ ಕೊಡಲಿ, ನಿಮಗೆಲ್ಲ ರೀತಿಯಲ್ಲಿ ಸಹಕಾರ ಕೊಡಲಿ, ನಿಮ್ಮೆಲ್ಲರ ಆರೋಗ್ಯ ಕಾಪಾಡಿ, ನಿಮ್ಮ ಜೊತೆಗೆ ನೀವೆಲ್ಲರೂ ಇನ್ನು ಉಳಿದಂಥ ಎಲ್ಲ ಸಮಾಜದ ಏಳಿಗೆಯನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳಿ ಸಮಾಜದ ಸ್ವಾಮಿಗಳನ್ನು ನಾನು ಕೇಳ್ಕೊಳ್ಳೋದು. ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಮಾತನಾಡಿ, ರಾಯಚೂರಿನಲ್ಲಿ ಆರ್ಯವೈಶ್ಯ ಸಮುದಾಯದ ಜನಸಂಖ್ಯೆ ಗಣನೀಯವಾಗಿದ್ದರೂ ಅವರು ಎಂದಿಗೂ ಸಂಖ್ಯೆಯ ಆಧಾರದ ಮೇಲೆ ಮೇಲುಗೈ ಸಾಧಿಸಲು ಯತ್ನಿಸಿಲ್ಲ. ಎಲ್ಲ ಸಮುದಾಯಗಳೊಂದಿಗೆ ಹೊಂದಾಣಿಕೆಯಿಂದ ಬದುಕುವ ಗುಣ ಅವರಲ್ಲಿದೆ ಎಂದು ಹೇಳಿದರು. ಈ ದೇಶದಲ್ಲಿ ಒಳ್ಳೆಯ ಹೆಸರನ್ನ ಗಳಿಸಿರ್ತಕ್ಕಂಥ ಯಾವುದಾದ್ರೂ ಸಮಾಜ ಇದ್ದರೂ ಕರ್ನಾಟಕ ಆಂಧ್ರಪ್ರದೇಶ ಸಮಾಜ ಖುಷಿಯಿಂದ ಹೇಳಕ್ಕೆ ಬಯಸ್ತೇನೆ. ಯಾವತ್ತೂ ಕೂಡ ನಿಮ್ಮ ಉದ್ಯೋಗದ ಕಡೆ ಗಮನ ಕೊಟ್ಟು ನಿಮಗೆ ಅದರ ಅಭಿವೃದ್ಧಿ ಕಡೆ ನಿಮ್ಮಿಂದ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನ, ಸಮಾಜದಲ್ಲಿ ಕೆಲಸ ಕಾರ್ಯಗಳಿಗೆ ನಿಮ್ಮಿಂದ ಆಗ್ತಕ್ಕಂಥ ಸಹಕಾರವನ್ನು ಇವತ್ತಲ್ಲ, ನನ್ನ ಹೆಸರೇ ಮಹಾಭಾರತ ರಾಮಾಯಣವನ್ನು ಕೂಡ ಹೇಳ್ತೀನಿ. ಸಾವಿರಾರು ವರ್ಷಗಳ ಹಿಂದೆ ನಿಮ್ಮ ಸಮಾಜದ ಕುರುಬನ್ನು ನಮ್ಮ ಬಹುತೇಕ ದತ್ತ ಚರಿತ್ರೆಯಲ್ಲಿ ನಾವು ಇವತ್ತಿಗೆಲ್ಲ ಸಾವಿರಾರು ವರ್ಷಗಳ ಹಿಂದೆ ದತ್ತ ಚರಿತ್ರೆಯಲ್ಲಿ ಸಮಾಜ ಉಲ್ಲೇಖ ಆಗಿರ್ತಕ್ಕಂಥದ್ದು ನಾವೆಲ್ಲ ಗ್ರಂಥದಲ್ಲಿ ಓದಿದ್ದೇವೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಸಮಾಜ. ನಮ್ಮ ಡಾಕ್ಟರ್ ಹೇಳಿದ್ದಿಲ್ಲ, ರಾಯಚೂರು ನಗರದ ಹೋಲಿಕೆಯಾಗಿದೆ. ಯಾವತ್ತೂ ಕೂಡ ಸದಾ ಸಹಾಯ ಸಹಕಾರವನ್ನು ಮಾಡ್ತಾ ಬಂದಿರ್ತಕ್ಕಂಥ ಸಮಾಜವನ್ನು ಹೇಳಿ ಈಗಾಗಲೇ ನಮ್ಮ ಅಮ್ಮಗಳಲ್ಲಿ ಸುರಕ್ಷತೆ ಮಾತನಾಡಿದ್ದಾರೆ. ಈ ವೇಳೆ ಕರ್ನಾಟಕ
ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಹಿರಿಯ ಉಪಾಧ್ಯಕ್ಷ ಕುಂಟ್ನಾಳ ವೆಂಕಟೇಶ್ ಕುಟುಂಬ ಸಮೇತರಾಗಿ ಭಾಗವಹಿಸಿ ಸಚ್ಚಿದಾನಂದ ಸರಸ್ವತಿ ಅವರಿಗೆ ನೆನಪಿನ ಕಾಣಿಕೆ ಸಲ್ಲಿಸಿದರು. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ವಿವಿಧ ಜಿಲ್ಲೆಗಳ ಪದಾಧಿಕಾರಿಗಳು, ಮಹಿಳಾ ಮಹಾಸಭೆ ಅಧ್ಯಕ್ಷೆ ಉಮಾ ಸಾಯಿರಾಮ್, ರಾಯಚೂರಿನ ವಿವಿಧ ಸಮಾಜಗಳ ಮುಖಂಡರು ಹಾಗೂ ಜಿಲ್ಲೆಯ ಮಹಾಸಭಾ ನಿರ್ದೇಶಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮವನ್ನು ಬಿ ಜಗದೀಶ್ ಗುಪ್ತಾ ಮತ್ತು ಕೆಸಿ ವೀರೇಶ್ ನಿರೂಪಿಸಿದರು. ನಗರದ ವಿವಿಧ ಆರ್ಯವೈಶ್ಯ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಮುದಾಯದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಆದರೆ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ಶೋಭಾಯಾತ್ರೆಯನ್ನು ರದ್ದುಗೊಳಿಸಲಾಯಿತು. ನನ್ನ ಕೈಯಲ್ಲಿ ಏನಿದೆ ನಾನು ಸ್ವಲ್ಪ ನಮ್ಮಲ್ಲಿ ಬಂದಾಗ ಜೀವನ ಬಹಳ ಸರಾಗವಾಗಿರುತ್ತೆ. ಆಗಲಿ ಈ ಮಾತನ್ನು ಭಗವಂತ ಕಾಲಕ್ರಮೇಣ ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಕೂಡ ಅವನು ಆನ್ಸರ್ ಮಾಡ್ತಾನೆ ಇರಬೇಕು. ತಾಳುವಿಕೆಗಿಂತ ತಪವೂ ಇಲ್ಲ. ಕೇಳಬಲ್ಲ ಶ್ರದ್ಧಾ ಭಕ್ತಿ ಮತ್ತು ಪ್ರೀತಿಯಿಂದ ರಾಯಚೂರಿನ ಎಲ್ಲ ಭಕ್ತರಿಂದ ಗುರುಗಳನ್ನು ಸ್ವಾಗತ ಮಾಡಿಕೊಂಡಿದ್ದೀರ. ಚಳಿ ಮಳೆ ಗಾಳಿ ಏನೇ ಇದ್ದರೂ ಎಲ್ಲರೂ ಬಂದು ಸೇರಿದ್ದೀರ. ಗುರುಗಳ ಆಶೀರ್ವಾದ ಪಡೆಯಬೇಕು ಅನ್ನುವಂತಹ ಆಗಲಿ ಎನ್ನುವಂತಹ ಒಂದು ಮಾತನ್ನು ಹೇಳಿದ್ವಿ. ತದನಂತರ ನೀವೆಲ್ಲರೂ ಸೇರಿ ಕಾಪಾಡಿಕೊಂಡಿರುತ್ತೆ. ಅದೇ ರೀತಿಯಾಗಿ ಆರ್ಯವೈಶ್ಯದೆಷ್ಟೇ ನೋಡಿ ಸಾಧ್ಯ ಇರುವಂತ ಆ ಒಂದು ಕಮಲವನ್ನ ತಾಯಿ ವಾಸವಿ ಮಾತೆಯನ್ನ ಅದಕ್ಕೆ ಅಲಂಕರಿಸ್ತಾರೆ. ಅದರ ಹಿಂದುಗಡೆ ತಾವು ನೋಡ್ತಾ ಇರ್ಬೋದು ಅಗ್ನಿಯ ಒಂದು ಸ್ವರೂಪ. 102 ಗೋತ್ರಗಳ ಸಮೇತ ಕೇಸರಿ ಅಂದ್ರೆ ನಮ್ಮ ಭಕ್ತಿ. ಆ ಕೇಸರಿಯ ಮೂಲಕ ಅಧ್ಯಕ್ಷ ದೇವದುರ್ಗದಲ್ಲಿ ಕಟ್ಟಡ ಕುಸಿದು 3 ಜನ ವಿದ್ಯಾರ್ಥಿಗಳು ಮೃತಪಟ್ಟು ಇತರೆ 3 ಗಾಯಗೊಂಡಿರುವ ಘಟನೆಯಲ್ಲಿ ಕುಟುಂಬಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಪರಿಹಾರ ಒದಗಿಸದೇ ಇದ್ದಲ್ಲಿ ಜಿಲ್ಲಾ ಬಂದ್ ನಡೆಸಿ ಪ್ರತಿಭಟಿಸಲಾಗುತ್ತದೆ ಎಂದು ಚಲುವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಶಿವರಾಜ ಜಾನೇಕಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪ್ರಕರಣದಲ್ಲಿ ಮೃತಪಟ್ಟಿರುವ ಹಾಸ್ಟೆಲ್ ವಿದ್ಯಾರ್ಥಿಗಳಾದ ರವಿಚಂದ್ರ, ನಾಗರಾಜ್, ನಾಗಾರ್ಜುನ ಎಂಬ ವಿದ್ಯಾರ್ಥಿಗಳಾಗಿದ್ದು ಪ್ರಕರಣವನ್ನು ಮುಚ್ಚಿ ಹಾಕಲು ಹಾಸ್ಟೆಲ್ ವಿದ್ಯಾರ್ಥಿಗಳೇ ಅಲ್ಲ ಎಂದು ಇಲಾಖೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡಿದ್ದಾರೆ. ಪೊಲೀಸ್ ಇಲಾಖೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಅನಕ್ಷರಸ್ಥರ ಕುಟುಂಬಸ್ಥರಿಂದ ಸಹಿ ಪಡೆದು ಕಟ್ಟಡ ಮಾಲೀಕನ ರಕ್ಷಣೆಗೆ ನಿಂತಿದೆ. ಕೂಡಲೇ ಎಫ್ಐಆರ್ ಬದಲಿಸಿ ಸಮಾಜ ಕಲ್ಯಾಣಾಧಿಕಾರಿ ರಾಜಕುಮಾರ್ ಶರಣಬಸವ ಇವರನ್ನು ಘಟನೆ ಹೊಣೆಗಾರರನ್ನಾಗಿಸಬೇಕು. ಕಟ್ಟಡ ಮಾಲೀಕ ಮಹಮ್ಮದ್ ಸಾದರ್ ಈಗಾಗಲೇ ಜಾಮೀನು ಪಡೆದಿದ್ದಾರೆ. ಮೃತ ಕುಟುಂಬಗಳಿಗೆ ಯಾರೊಬ್ಬರು ಆರ್ಥಿಕ ನೆರವು ನೀಡಿಲ್ಲ. ಜಿಲ್ಲೆ ಚುನಾಯಿತ ಜನಪ್ರತಿನಿಧಿಗಳು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಕೆಲಸ ಮಾಡಿಲ್ಲ. ಈ ಹಿಂದೆ ಸಿಂಧನೂರಿನ ಶೌಚಾಲಯದಲ್ಲಿ ಮೃತಪಟ್ಟ ಘಟನೆಯಲ್ಲಿ ಮೃತ ಬಾಲಕನ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಒದಗಿಸಲಾಗಿತ್ತು. ದೇವದುರ್ಗ ಪ್ರಕರಣದಲ್ಲಿಯೂ ಸರ್ಕಾರ ಕೂಡಲೇ ಪರಿಹಾರ ನೀಡಬೇಕು. ವಾರದಲ್ಲಿ ಯಾವುದೇ ಕ್ರಮಕ್ಕೆ ಮುಂದಾಗದೇ ಇದ್ದರೆ ಜಿಲ್ಲೆಯಾದ್ಯಂತ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು. 3 ಜನ ವಿದ್ಯಾರ್ಥಿಗಳು ಸಾವಿಗೀಡಾದರೂ ಸಚಿವರು, ಜಿಲ್ಲಾಧಿಕಾರಿಗಳು ಸೇರಿದಂತೆ ಯಾರೊಬ್ಬರು ಸ್ಪಂದಿಸಿ ಕುಟುಂಬಕ್ಕೆ ಸಾಂತ್ವನ ಹೇಳುವ ಕನಿಷ್ಠ ಜವಾಬ್ದಾರಿ ನಿರ್ವಹಿಸಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ದಲಿತರ ಓಟು ಬೇಕು, ಆದರೆ ದಲಿತ ಮಕ್ಕಳು ಬೇಡವಾಗಿದ್ದಾರೆ. ಸರ್ಕಾರ ನೀತಿ ಖಂಡಿಸಿ ಹೋರಾಟ ನಡೆಸುವುದಾಗಿ ಹೇಳಿದರು. ತಂದೆ ಯಲ್ಲಪ್ಪ, ಗಾಯಾಳುಗಳಾದ ಪ್ರಭು ಯಲ್ಲಪ್ಪ, ಅಭಿಷೇಕ ಭೀಮಣ್ಣ, ಉಮೇಶ ರಂಗಪ್ಪ ಇವರು ದಿನಾಂಕ 28/6/2026 ಹೊಸ ಬಸ್ ಸ್ಟ್ಯಾಂಡ್ ಎದುರುಗಡೆ ಬಿಸಿಲಿನ ಒಂದು ಕಾರಣದಿಂದ ಅವರು ಎಲ್ಲ ಜನಾಂಗದವರು ನಿಂತಿದ್ದರು. ಅಲ್ಲಿ ಸಹ ಇವತ್ತು ಕಮರ್ಷಿಯಲ್ ಬಿಲ್ಡಿಂಗ್, ಖಾಸಗಿ ಬಿಲ್ಡಿಂಗ್ನಲ್ಲಿ ಅವರು ಹೋಗಿ ನಿಂತ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಇವತ್ತು ಆ ಬಿಲ್ಡಿಂಗ್ ಓನರ್ ಆ ಒಂದು ಮೆಟ್ಲು ಕಟ್ಟೋ ಸಲುವಾಗಿ ಹಿಂದಿನ ದಿನ ಆ ಬಿಲ್ಡಿಂಗನ್ನು ಫೇಕ್ ಮಾಡಿಟ್ಟಿದ್ರು. ಏನಂದರೆ ಯಾವುದೇ ಟೆಕ್ನಿಷಿಯನ್ ಇಲ್ಲದೇ ಅವರು ಒಂದು ಮೆಟ್ಲು ಹಾಕೋ ಒಂದು ಕೆಬ್ಬಣದ ಒಂದು ಮೆಟ್ಲು ತಯಾರು ಮಾಡೋ ಸಲುವಾಗಿ ಬಿಲ್ಡಿಂಗ್ನ JCB ತಗೊಂಡು ಹೊಡೆದು
ಅದನ್ನು ಹಾಕಿ ತಾವೇ ಯಾವುದೇ ಟೆಕ್ನಿಷಿಯನ್ ಇಲ್ಲದೇ ತಯಾರು ಮಾಡಿಟ್ಟಿದ್ರು. ಒಂದನೇದಾಗಿ ಅದು ವಾಣಿಜ್ಯ ಬಿಲ್ಡಿಂಗ್ ಆಗಿರೋದ್ರಿಂದ ಸ್ಥಳೀಯ ಪುರಸಭೆ ಇಂಜಿನಿಯರು ಮತ್ತು ಟೆಕ್ನಿಷಿಯನ್ ಬೇಕಾಗಿತ್ತು. ಒಂದು ಇವತ್ತು ಆ ಬಿಲ್ಡಿಂಗ್ನಲ್ಲಿ 3 ಜನವನ್ನು ಮರಣ ಹೊಂದಿರ್ತಾರೆ. ಸಡನ್ ಆಗಿದ್ದು 3 ಜನ ಹೊಂದಿರ್ತಾರೆ. 3 ಜನಕ್ಕೆ ಗಾಯಾಳುಗಳಾಗಿರ್ತವೆ. ಹೆಸರು ಹೇಳಿದವರು ನಾಗರಾಜು, ನಾಗಾರ್ಜುನ, ರವಿಚಂದ್ರ ಮರಣ ಹೊಂದಿರ್ತಾರೆ. ಆ ಸಂದರ್ಭದಲ್ಲಿ ಮರಣ ಹೊಂದಿದ ಸ್ವಲ್ಪ ಸಮಯಕ್ಕೆ ಸುದ್ದಿ ಆಗ್ತದ. ಎಲ್ಲ ದಲಿತ ಸಂಘಟನೆಗಳು ಒಕ್ಕೂಟದವರು ಎಲ್ಲರನ್ನೂ ಹೋರಾಟವನ್ನು ರೂಪಿಸಿ ನಾವು ಬೀದಿಗಿಳಿದು ಹೋರಾಟ ನಮ್ಮ ಅಣ್ಣ ತಂದ್ರೆ ಎಲ್ಲರೂ ಹೋರಾಟ ಮಾಡ್ತಾರ. ಹೋರಾಟದ ಮತ್ತು ಮಕ್ಕಳ ಕಷ್ಟದಲ್ಲಿದ್ದಾಗ ಪೊಲೀಸರು ತಾವೇ ಒಂದು ಕಂಪ್ಲೇಂಟ್ ತಯಾರು ಮಾಡ್ಕೊಂತಾರೆ. ಅದನ್ನು ಈ ಖಾಸಗಿ ವ್ಯಕ್ತಿಗೆ ಪರಿಹಾರ ಕೊಡಬೇಕಂತ ನಮ್ಮ ಕೂಗಾಗಿರೋದ್ರಿಂದ ಅವ್ರು ಏನು ತಿಳ್ಕೊಂತಾರೆ, ಖಾಸಗಿ ವ್ಯಕ್ತಿನ ಯಾವ ರೀತಿ ಸೇಫ್ ಮಾಡಬೇಕು, ಯಾವ ಸೆಕ್ಷನ್ ಹಾಕ್ಬೇಕಂತ ಕಾಟಾಚಾರಕ್ಕ ಒಂದು ಗುನ್ನೆ ದಾಖಲೆ ಮಾಡಿಕೊಂಡು ಪೋಸ್ಟ್ ಮಟಮ್ ಮಾಡೋ ಒಂದು ಸಂದರ್ಭದಲ್ಲಿ ಅರ್ಜಿಯಲ್ಲಿ ಸೈನ್ ಮಾಡ್ರಿ ಅಂತ ಅವ್ರು ಹೇಳ್ತಾರೆ. ಇವರಿಗೆ ಕಷ್ಟದಲ್ಲಿ ಮಗನೇ ಹೋಗ್ಯಾನ ಯಾವುದೇ ಸೈನ್ ಅಂತ ಇವರು ಆ ಅಂತ ಸಂದರ್ಭದಲ್ಲಿ ಸೈನ್ ಮಾಡ್ತಾರ. ಸ್ವಲ್ಪ ದಿನಗಳಾದ್ಮೇಲೆ ಅವರಿಗೆ ಒಂದು 5-6 ದಿನ ಆದ್ಮೇಲೆ ಎಚ್ಚೆತ್ತಿಗೆಂದು ಇವತ್ತು ಯಾರು ಮಾಡಬೇಕಾಗಿತ್ತು FIR? ನಾವು ನೆಮ್ಮಿದಂತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬೇಜವಾಬ್ದಾರಿ, ರಾಜ್ಕುಮಾರ್ ಆಗಿರ್ಬೋದು, ವಾರ್ಡನ್ ಯಾರು ಮಂಜುನಾಥ್, ಶರಣಬಸವ ವಾರ್ಡನೆಯವರು, ಇವರು ತಮ್ಮ ವಸತಿ ನಿಲಯದಲ್ಲಿ ಇರತಕ್ಕಂಥ ಮಕ್ಕಳ ಜವಾಬ್ದಾರಿಯನ್ನು ತಗೊಂಡು ಇವರೇ ದೂರು ಕೊಡಬೇಕಾಗಿತ್ತು. ಪಾಲಕರು ಬೆಂಗಳೂರಿಗೆ ಇವತ್ತು ವಲಸೆ ಹೋಗಿ ಇವತ್ತು ದುಡಿತಕ್ಕಂಥವ್ರು ಕರೆಸ್ಕೊಂಡ್ಬಂದು ಇವತ್ತಿವರು ಎಲ್ಲರೂ ಸೇರಿಕೊಂಡು ಇವತ್ತು ಏನು ಆಟ ಆಡ್ತಾರ, ಉದಾಹರಣೆ ಕೊಡ್ತಾರೆ ಅಂದ್ರೆ, ಇಲ್ಲ ಮೆಟ್ರಿಕ್ ಪೂರ್ವಕ ಇವತ್ತು ಡಿಗ್ರಿ ಮುಗಿದಿತ್ತು ಹುಡುಗಂದು, ಇನ್ನು ಫಸ್ಟ್ ಇಯರ್ ಇದ್ದ, ಸೆಕೆಂಡ್ ಇಯರ್ ಇದ್ದ ಅಂತ ಕನ್ಫ್ಯೂಸ್ ಮಾಡಿ ಜಿಲ್ಲಾ ಆಡಳಿತಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ನೇರ ಹೊಣೆ ಇವತ್ತು ರಾಜ್ಕುಮಾರ್ ಸಮಾಜ ಕಲ್ಯಾಣಾಧಿಕಾರಿಗಳು, ಶರಣಬಸವ ವಾರ್ಡನವರೇ ಇದಕ್ಕೆ ಕಾರಣರಾಗ್ತಾರೆ. ಈ ಸಾವಿಗೆ ಅವರು ಬೇಜವಾಬ್ದಾರಿಯಿಂದ. ನಾನು ಮುಂದೆ ಹೇಳ್ತೀನಿ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹಾಸ್ಟೆಲಲ್ಲಿ ಏನು ಅವ್ಯವಹಾರ ಏನು ಮಾಡ್ತಾ ಇರ್ತಕ್ಕಂಥ ಮುಂದಿನ ದಿನ ಹೇಳ್ತು. ಇವತ್ತು ನಮ್ಗೆ ಕಷ್ಟ ಆಗಿದೆ, ನೋವಿನಲ್ಲಿದ್ದಂಥದ್ದು. ಈಗ ಸದ್ಯ ಪ್ರೆಸೆಂಟ್ ಇವ್ರು ಮಾಡ್ತಕ್ಕಂಥ ಕೆಲಸ FIR ಇವರೇ ಮಾಡಿ ಆ ಖಾಸಗಿ ಓನರ್ಗೆ ಶಿಕ್ಷೆ ಕೊಡಿಸ್ತರು ಅಥವಾ ಇನ್ನೊಂದು ಹಾಕ್ತರು, ಡಿಪಾರ್ಟ್ಮೆಂಟ್ ಮಾಡ್ತಾರೋ ಗೊತ್ತಿಲ್ಲ. ನಾವು 1.5 ವರ್ಷದ ಕೆಳಗಡೆ ಸಿನ್ನೂರದಲ್ಲಿ ಸೇಮ್ ಘಟನೆ ನಡೆದು ಶೌಚಾಲಯದಲ್ಲಿ ಹೋದಾಗ ಬಿದ್ದು ಮಗುವಿಗೆ 5 ಲಕ್ಷ ಉಪನಿರ್ದೇಶಕರು ಚೆಕ್ ತಗೊಂಡೆ ಹೋಗಿ ಹೋರಾಟ ಸಂದರ್ಭದಲ್ಲಿ ಕೊಟ್ಟು ಶವ ಸಂಸ್ಕಾರ ಮಾಡಿದ್ರು. ಇವತ್ತಿನವರೆಗೆ 20 ದಿವಸ ಆಯ್ತು, ಇವತ್ತಿನವರೆಗೆ ಒಬ್ಬ ಜಿಲ್ಲಾ ಅಧಿಕಾರಿಗಳು ಅಲ್ಲಿ ಭೇಟಿ ಕೊಟ್ಟಿಲ್ಲ. ಈ ಸಂದರ್ಭದಲ್ಲಿ ಮೃತ ಬಾಲಕನ ಪಾಲಕರಾದ ದೇವಮ್ಮ, ಮುಖಂಡರುಗಳಾದ ಮಹಂತೇಶ್, ಭವಾನಿ, ಶ್ರೀನಿವಾಸ್, ಯಲ್ಲಪ್ಪ, ನಾಗರಾಜ ಸೇರಿ ಇತರರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ಬೆಂಗಳೂರು, ಆರ್ಯವೈಶ್ಯ ಸಮಾಜ ರಾಯಚೂರು. ಪೀಠಾರೋಹಣಕ್ಕೆ 5 ವಸಂತಗಳು. ಕರ್ನಾಟಕ ಆರ್ಯವೈಶ್ಯ ಮಹಾಸಭೆಗೆ 118 ವರ್ಷಗಳು. ಆತ್ಮೀಯ ಆರ್ಯವೈಶ್ಯ ಬಂಧುಗಳೇ, ಆರ್ಯವೈಶ್ಯ ಸಮುದಾಯದ ಪೀಠಾಧಿಪತಿಗಳಾದ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಪೀಠಾರೋಹಣ ನಂತರ ಪ್ರಥಮ ಬಾರಿಗೆ ರಾಯಚೂರು ನಗರ ಪ್ರವೇಶ ಮಾಡುತ್ತಿದ್ದು, 3 ದಿನಗಳ ಕಾರ್ಯಕ್ರಮಗಳಲ್ಲಿ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀಗಳ ದರ್ಶನ, ಆಶೀರ್ವಾದ ಪಡೆದುಕೊಳ್ಳಲು ವಿನಂತಿಸಿಕೊಳ್ಳುತ್ತೇವೆ. ದಿನಾಂಕ 17/7/2026 ಶುಕ್ರವಾರದಂದು ವಾಸವಿ ಧ್ವಜ ಲೋಕಾರ್ಪಣಾ, ಆಶೀರ್ವಚನ, ಪುರ ಪ್ರವೇಶ. ಸಂಜೆ 4:05 ಮಹಿಳೆಯರಿಂದ ಶ್ರೀ ವಾಸವಿ ಮಾತೆಗೆ ಶತಕಂಠ ಗಾಯನ. ಸಂಜೆ 4:15 ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳಿಂದ ವಾಸವಿ ಧ್ವಜ ಲೋಕಾರ್ಪಣೆ, ಆಶೀರ್ವಚನ. ನಂತರ ಶೋಭಾಯಾತ್ರೆ. ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು, ವಿಶ್ವವಾಸವಿ ಜಗದ್ಗುರು ಮಹಾಸಂಸ್ಥಾನ ವಾಸವಿ ಪೀಠ ಬೆಂಗಳೂರು ಅವರನ್ನು ಕಂಚಿಮೇಳ ವಾದ್ಯ, ಮಹಿಳೆಯರಿಂದ ಕೋಲಾಟ ಮತ್ತು 108 ಕಳಸ ಪೂರ್ಣ ಕುಂಭಗಳೊಂದಿಗೆ ಗಂಜ್ ಕಲ್ಯಾಣ ಮಂಟಪದಿಂದ ನಗರದ ಪ್ರಮುಖ ರಸ್ತೆಗಳಾದ ಚಂದ್ರಮೌಳೇಶ್ವರ ವೃತ್ತ, ಹರಿಹರ ರಸ್ತೆ, ಮಹಾವೀರ ವೃತ್ತ, ಬಟ್ಟೆ ಬಜಾರ್, ಕಿರಣ್ ಬಜಾರ್, ಸರಫ್ ಬಜಾರ್, ಶೆಟ್ಟಿಭಾವಿ ವೃತ್ತದಿಂದ ಶ್ರೀ ನಗರೇಶ್ವರ ದೇವಸ್ಥಾನಕ್ಕೆ ಸೇರುವುದು. ನಂತರ ಶ್ರೀಗಳಿಂದ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರಿಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ನಡೆಯುವುದು.
ದಿನಾಂಕ 18/7/2026 ಶನಿವಾರದಂದು ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಬೆಳಿಗ್ಗೆ 7 ಗಂಟೆಗೆ ಗೋಪೂಜೆ, ಅಭಿಷೇಕ, ಬೆಳಿಗ್ಗೆ 9 ಗಂಟೆಗೆ ಗಣಪತಿ ಹೋಮ, ಅವಂತಿ ಹೋಮ, ನಂತರ ಮಹಿಳೆಯರಿಂದ ಕುಂಕುಮಾರ್ಚನೆ, ಸಂಜೆ 6:30ಕ್ಕೆ ಪ್ರವಚನ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಇವರಿಂದ ನಡೆಯುತ್ತದೆ. ದಿನಾಂಕ 19/7/2026 ರವಿವಾರ ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಸಂಜೆ 6ಕ್ಕೆ ಶ್ರೀಗಳಿಂದ ಪ್ರವಚನ, ರಾತ್ರಿ 7ಕ್ಕೆ ಶ್ರೀಗಳಿಂದ ಶ್ರೀ ಕನ್ನಿಕಾ ಪರಮೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ, ರಾತ್ರಿ 7:30ಕ್ಕೆ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರಿಗೆ ಪುಷ್ಪಾಭಿಷೇಕ ನಡೆಯುತ್ತದೆ. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಸ್ವಾಗತ ಕೋರುವವರು ಆರ್.ಪಿ. ರವಿಶಂಕರ್, ರಾಜ್ಯಾಧ್ಯಕ್ಷರು, ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ. ಕುಂಟ್ನಾಳ ವೆಂಕಟೇಶ್, ಹಿರಿಯ ಉಪಾಧ್ಯಕ್ಷರು, ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ ಹಾಗೂ ಸಾವಿತ್ರಿ ಪುರುಷೋತ್ತಮ, ಅಧ್ಯಕ್ಷರು, ಆರ್ಯವೈಶ್ಯ ಸಮಾಜ, ರಾಯಚೂರು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ದಿನಾಂಕ 29/7/2026 ಗುರು ಪೂರ್ಣಿಮಾ ಅಂಗವಾಗಿ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆಯ ವಿಶೇಷ ಆಕರ್ಷಣೆಯಾಗಿ ಶ್ರೀ ಸಾಯಿಬಾಬಾರವರು ಧರಿಸಿದ್ದ ಪವಿತ್ರ ಕಫ್ನಿ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುವುದು. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಗ್ರಾಂ ಚಿನ್ನದ ನಾಣ್ಯ 22 ಕ್ಯಾರೆಟ್, ದ್ವಿತೀಯ ಬಹುಮಾನ 20 ಗ್ರಾಂ ಬೆಳ್ಳಿ ನಾಣ್ಯ ಹಾಗೂ ತೃತೀಯ ಬಹುಮಾನ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳ ಮೊಬೈಲ್ ಸಂಖ್ಯೆ 9160000600 ಹಾಗೂ 7611993999 ಇವರಿಗೆ ಕರೆ ಮಾಡಬಹುದು. ಸ್ಥಳ ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ್ ಸ್ಟೇಷನ್ ರಸ್ತೆ, ರಾಯಚೂರು. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ರಾಯಚೂರು ತಾಲೂಕಿನ ಸುಲ್ತಾನಪುರ ಗ್ರಾಮದಲ್ಲಿ ಶಾಲಾ ಮಕ್ಕಳಿಗೆ ನೀಡುವ ಕ್ಷೀರ ಭಾಗ್ಯ ಹಾಲಿನ ಪ್ಯಾಕೆಟ್ಗಳ ಅಕ್ರಮ ದಾಸ್ತಾನು ಪತ್ತೆಯಾಗಿದ್ದು, ಕಾಂಗ್ರೆಸ್ ಪಕ್ಷ ನಾಯಕರುಗಳ ಕೈವಾಡವಿದ್ದು ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ರಾಯಚೂರು ಗ್ರಾಮೀಣ ಬಿಜೆಪಿ ಜಿಲ್ಲೆ ಸುಗೂರು ಮಂಡಲ ಅಧ್ಯಕ್ಷ ಮಹಂತೇಶ್ ಮುಕ್ತಿ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಕ್ಷೀರ ಭಾಗ್ಯ ಹಾಲಿನ ಪ್ಯಾಕೆಟ್ ಅಕ್ರಮವಾಗಿ ಹೈದರಾಬಾದ್ಗೆ ಸಾಗಿಸುವ ಜಾಲ ಕಾರ್ಯನಿರ್ವಹಿಸುತ್ತಿದೆ. ಸುಲ್ತಾನಪುರ ಗ್ರಾಮದ ಶರಣಬಸವ ನಾಗೇಂದ್ರ ಎಂಬುವವರಲ್ಲಿ 20 ರಿಂದ 30 ಕ್ವಿಂಟಲ್ ಹಾಲಿನ ಪ್ಯಾಕೆಟ್ ಪತ್ತೆಯಾಗಿದೆ. ಕಾಂಗ್ರೆಸ್ ಮುಖಂಡ ಶಿವಪ್ಪ ನಾಯಕ ಇವರು ಪ್ರಕರಣವನ್ನು ಮುಚ್ಚಿ ಹಾಕಲು ಪ್ರಯತ್ನಿಸಿದ್ದಾರೆ. ಕಾಂಗ್ರೆಸ್ ಮುಖಂಡರುಗಳೇ ಅಕ್ರಮ ಸಾಗಣೆಯಲ್ಲಿ ಭಾಗಿಯಾಗಿರುವ ಶಂಕೆ ಇದ್ದು, ಅಕ್ಷರ ದಾಸೋಹ ಅಧಿಕಾರಿಗಳು ಸಹ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮಕ್ಕಳಿಗೆ ನೀಡಬೇಕಾದ ಹಾಲಿನ ಪ್ಯಾಕೆಟ್ಗಳು ಅಕ್ರಮ ದಂಧೆಯಲ್ಲಿ ಕಳ್ಳ ಸಾಗಣೆ ಮಾಡಲಾಗುತ್ತಿದ್ದುದನ್ನು ತಡೆಯಲು ಜಿಲ್ಲಾಧಿಕಾರಿಗಳು ಕ್ರಮಕ್ಕೆ ಮುಂದಾಗಬೇಕೆಂದರು. ಪ್ರಕರಣವನ್ನು ಮುಚ್ಚಿ ಹಾಕಲು ಪ್ರಯತ್ನಗಳು ನಡೆಯುತ್ತಿದ್ದು, ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸಿ ಕ್ರಮ ಕೈಗೊಳ್ಳದೇ ಇದ್ದರೆ ತೀವ್ರ ಸ್ವರೂಪದ ಹೋರಾಟ ನಡೆಸುವುದಾಗಿ ಹೇಳಿದರು. ರಾತ್ರಿ ನಡೆದಿರತಕ್ಕಂಥ ಘಟನೆ ತಮ್ಮ ಗಮನಕ್ಕೆ ಬಂದಿರಬಹುದು. ಇವತ್ತು ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಏನಿದೆ, ಕ್ಷೀರಭಾಗ್ಯ ಯೋಜನೆ, ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಆಗಬಾರದು. ಆ ಕೊರತೆ ಆದಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಕ್ಷೀರಭಾಗ್ಯ ಯೋಜನೆ ಮುಖಾಂತರ ಒಂದು ಒಳ್ಳೆಯ ಆರೋಗ್ಯ ಸಿಗಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಇರ್ತಕ್ಕಂಥ ಸರ್ಕಾರದ ಕ್ಷೀರಭಾಗ್ಯ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಹಾಲಿನ ಪುಡಿ ಪ್ಯಾಕೆಟ್ಗಳನ್ನು ನಿನ್ನೆ ದಿನ ಅಕ್ರಮವಾಗಿ ದೇವದುರ್ಗ ತಾಲೂಕಿನ ವ್ಯಾಪ್ತಿಗೆ ಬರತಕ್ಕಂಥ ಸುಲ್ತಾನ್ಪುರ ಗ್ರಾಮದಲ್ಲಿ ಒಂದು ಊರಿನ ಹೊರವಲಯದಲ್ಲಿರ್ತಕ್ಕಂಥ ಒಂದು ಅಕ್ರಮವಾಗಿ ದಾಸ್ತಾನು ಮಾಡಿ ಅದನ್ನ ಹೈದರಾಬಾದ್ಗೆ ಮಾರಾಟ ಮಾಡತಕ್ಕಂಥ ಒಂದು ವ್ಯವಸ್ಥಿತ ಜಾಲ ನಿನ್ನೆ ಪತ್ತೆಯಾಗಿದೆ. ಕಳೆದ 2 ವರ್ಷಗಳಿಂದಲೂ ಕೂಡ ಈ ಒಂದು ಅವ್ಯವಹಾರ ನಡೀತಾ ಬಂದಿದೆ ಅಂತಕ್ಕಂಥದ್ದು ಕೂಡ ಅಧಿಕಾರಿಗಳು ಕೂಡ ಒಂದು ಸಂದರ್ಭದಲ್ಲಿ ನಿನ್ನೆ ದಾಳಿ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಕೂಡ ಅದ್ರ ಜೊತೆಯಲ್ಲಿ ಇದ್ರು ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಇವತ್ತು ವಿಶೇಷವಾಗಿ ತಮ್ಮ ಮುಖಾಂತರ ಹೇಳಕ್ಕೆ ಬಯಸೋದೇನಂತಂದ್ರೆ, ಗ್ರಾಮೀಣ ಮಕ್ಕಳು ಬಡವರು ಅಂತ ಸರ್ಕಾರಿ ಶಾಲೆಗಳಿಗೆ ಸಿಗಬೇಕಂತ ಸೌಲಭ್ಯಗಳನ್ನ
ಇವತ್ತೇನು ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಸೇರ್ಕೊಂಡು ಇದನ್ನು ಲೂಟಿ ಮಾಡ್ತಕ್ಕಂಥ ಲೂಟಿ ದಂಧೆಯಲ್ಲಿ ತೊಡಗಿದ್ದಾರೆ. ಆ ಒಂದು ದಂಧೆಯನ್ನ ಕಳೆದ 2 ವರ್ಷಗಳಿಂದಲೂ ಕೂಡ ಅದು ಇರ್ತಕ್ಕಂಥದ್ದು ಬೇನಾಮಿ ಹೆಸರಲ್ಲಿ ಒಂದು ಟೆಂಡರ್ ಅನ್ನು ತಗೊಂಡು ಕಾಂಗ್ರೆಸ್ ಮುಖಂಡರು ಕೂಡ ಇದನ್ನು ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ದಾಳಿಯಲ್ಲಿ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಅಲ್ಲಿ ದಾಳಿ ನಡೆತಕ್ಕಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಶಿವಪ್ಪ ನಾಯಕರವರು ಅದನ್ನ ಪ್ರಕರಣ ಮುಚ್ಚಿ ಹಾಕ್ಲಿಕ್ಕೆ ಬಹಳ ಮುತುವರ್ಜಿ ವಹಿಸಿ ಪ್ರಕರಣವನ್ನ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಪಟ್ಟರು. ಆದ್ದರಿಂದ ಇವತ್ತು ನಾವೆಲ್ಲರೂ ಒತ್ತಾಯ ಮಾಡೋದಿಷ್ಟೇ, ಇಲೇಸೂರು ಬ್ಲಾಕ್ ನ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತ ಶಿವಪ್ಪ ನಾಯಕರವರು ಆ ಪ್ರಕರಣವನ್ನು ಮುಚ್ಚಿ ಹಾಕ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟರು. ಆ ಒಂದು ಸಂದರ್ಭದಲ್ಲಿ ಇವತ್ತೇನು ಮಾಧ್ಯಮ ಮುಖಾಂತರ ಕೂಡ ಈಗಾಗಲೇ ಸುದ್ದಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ದಯವಿಟ್ಟು ತಮ್ಮ ಮುಖಾಂತರ ಇವತ್ತು ಕೇಳಿಕೊಳ್ಳೋದು ಏನಂತಂದ್ರೆ, ಇದರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೋಚರ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಈಗಾಗಲೇ ಇರ್ತಕ್ಕಂಥ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ಬಂದರೂ ಕೂಡ ಯಾವುದೇ ಒಂದು ಪ್ರಕರಣವನ್ನು ದಾಖಲಿಸಿದೆ ಇದನ್ನ ಸಂಬಂಧಪಟ್ಟಿದೆ, ರಾಯಚೂರು ಗ್ರಾಮೀಣಕ್ಕೆ ಸಂಬಂಧಪಟ್ಟಿದೆ. ಬೇಕಾದ್ರೆ ಅಧಿಕಾರಿಗಳು ಬಹಳ ಮುತುವರ್ಜಿ ವಹಿಸಿ ಪ್ರಕರಣ ತಡೆಗಟ್ಟಬೇಕು ಮತ್ತು ಇದೇ ರೀತಿ ಮುಂದುವರೆದ್ರೆ ನಾವೊಂದು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನ ಒತ್ತಾಯ ಮಾಡ್ತೇವೆ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರುಗಳಾದ ಶರಣಪ್ಪ ನಾಮಲ, ಶಾಂತಕುಮಾರ್ ಉಪ್ರಾಳ, ನವೀನ್ ಕುಮಾರ್, ಶಿವಕುಮಾರ್, ನರಸಿಂಹ ಹಂಚಿನಾಳ ಇದ್ದರು. 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಜಿಲ್ಲೆಯ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಇವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಮಹರ್ಷಿ ವಾಲ್ಮೀಕಿ ನಾಯಕ ಗೆಳೆಯರ ಬಳಗದ ಅಧ್ಯಕ್ಷ ಎಸ್ ಈರಣ್ಣ ನಾಯಕ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲೆಲ್ಲ ಜಿಲ್ಲೆಯ ನಾಯಕ ಸಮಾಜಕ್ಕೆ ಅನ್ಯಾಯವಾಗುತ್ತಲೇ ಇದೆ. ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ 4 ಕ್ಷೇತ್ರಗಳ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. 2 ಬಾರಿ ಶಾಸಕರಾಗಿರುವ ದದ್ದಲ್ ಬಸನಗೌಡ ಇವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಪರಿಶಿಷ್ಟ ಪಂಗಡ ಹಾಗೂ ಜಿಲ್ಲೆಯ ಪ್ರಾತಿನಿಧ್ಯ ನೀಡಬೇಕು. ಒಂದು ವೇಳೆ ಸಚಿವ ಸ್ಥಾನ ನೀಡದೆ ಹೋದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಮುದಾಯದ ಜನರು ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಮಾಜದ 3 ಜನರಿಗೆ ಸಚಿವ ಸ್ಥಾನ ನೀಡಲಾಗಿತ್ತು. ಆದರೀಗ ಸತೀಶ್ ಜಾರಕಿಹೊಳಿ ಬಿಟ್ಟರೆ ಬೇರೆ ಯಾರಿಗೂ ಸಚಿವ ಸ್ಥಾನ ನೀಡಿಲ್ಲ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆಯ ಎಸ್ಟಿ ಶಾಸಕರಿಗೆ ಸಚಿವ ಸ್ಥಾನ ನೀಡಿ ನ್ಯಾಯ ಒದಗಿಸಬೇಕೆಂದರು. ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಇಲ್ಲಿ ತನಕ ಹಿಂದಕ್ಕೆ ಕೇವಲ ಒಬ್ಬರಿಗೆ ಮಾತ್ರ ನೇರವಾದ ರಾಜಕಾರಣದಲ್ಲಿ ಮಿನಿಸ್ಟ್ರಿ ಪದವಿ ಸಿಕ್ಕಿದೆ. ಆನಂತರ ಯಾರಿಗೆ ಅಂತಂದ್ರೆ ವೆಂಕಟರಾವ್ ನಾಡಗೌಡ ಅವರಿಗೆ ಮಾತ್ರ ನೇರವಾದ ರಾಜಕೀಯದಿಂದ ಒಂದು ಅವಕಾಶ ಸಿಕ್ಕಿತ್ತು ಮಿನಿಸ್ಟ್ರಿ ಪದವಿಯಲ್ಲಿ. ಅದಾದ ನಂತರ ರಾಯಚೂರು ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷ ಪ್ರಾಧಾನ್ಯತೆ ಕೊಟ್ಟೇ ಇಲ್ಲ, ನಮ್ಮ ಬಗ್ಗೆ ಕಾಳಜಿ ವಹಿಸೇ ಇಲ್ಲ. ಅದೇ ರೀತಿಯಾಗಿ ದೇವೇಗೌಡರ ಒಂದು ಹಯಾಮಿನಲ್ಲಿ, JDS ಪಕ್ಷದ ಹಯಾಮಿನಲ್ಲಿ ಅವರ ಸಮಯದಲ್ಲಿ MS ಪಾಟೀಲ್ ಅವರಿಗೆ ಹಾಗೂ ಮುನಿಯಪ್ಪ ಮುದ್ದಪ್ಪರವರಿಗೆ ರಾಯಚೂರು ಜಿಲ್ಲೆಯಿಂದ 2 ಮಿನಿಸ್ಟ್ರಿಯನ್ನು ಕೊಟ್ಟಿದ್ರು. ಅದಾದ ನಂತರ ಯಡಿಯೂರಪ್ಪ ಅವರ ಹಯಾಮಿನಲ್ಲಿ, ಮುಖ್ಯಮಂತ್ರಿ ಹಯಾಮಿನಲ್ಲಿ 3 ವಾಲ್ಮೀಕಿ ಸಮಾಜದ 3 ಮಿನಿಸ್ಟ್ರಿ ಪದವಿಯನ್ನು ಕೊಡಲಾಗಿತ್ತು, ಮಂತ್ರಿ ಪದವಿಯನ್ನು. ಅವರಲ್ಲಿ ಶಿವನಗೌಡ ನಾಯಕರು, ರಾಜಗೌಡರು ಹಾಗೂ ಬಳ್ಳಾರಿಯಿಂದ ಶ್ರೀರಾಮುಲು ಅವರಿಗೆ, ನಮ್ಮ ಸಮಾಜದಿಂದ 3 ಈ ಒಂದು ಪದವಿಯ ಮಂತ್ರಿ ಪದವಿ ಕೊಡಲಾಗಿತ್ತು. ಆದರೆ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ನಮ್ಮ ಜಿಲ್ಲೆಯ ಮೇಲೆ ಹಾಗೂ ನಮ್ಮ ಸಮಾಜದ ಮೇಲೆ ಮಲತಾಯಿ ಧೋರಣೆ, ನಮ್ಮ ಮೇಲೆ ಯಾಕೆ ಹೊಟ್ಟೆ ಕಿಚ್ಚು, ನಮ್ಮ ಜಿಲ್ಲೆಯ ಮೇಲೆ ಯಾಕೆ ಅವರಿಗೆ ನಿಷ್ಕಾಳಜಿತನ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. 2ನೇಯ ಈ ಮಂತ್ರಿಮಂಡಲ ವಿಸ್ತರಣೆಯಲ್ಲಿ ನಮಗೆ ನಮ್ಮ ಜಿಲ್ಲೆಗೆ ಹಾಗೂ ನಮ್ಮ ಸಮಾಜದ 2ನೇ ಸಲ ಶಾಸಕರಾಗಿರ್ತಕ್ಕಂತಹ ರಾಯಚೂರು ಗ್ರಾಮೀಣ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ದದ್ದಲ್ ಬಸನಗೌಡರವರಿಗೆ, ಶ್ರೀಮಾನ್ಯ ದದ್ದಲ್ ಬಸನಗೌಡರವರಿಗೆ ಈ ಒಂದು 2ನೇ ಹಂತದ ಮಂತ್ರಿ ಪದವಿ ವಿಸ್ತರಣೆಯಲ್ಲಿ ಅವರಿಗೆ ಒಂದು ಅವಕಾಶ ಕೊಡಲೇಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ, ವಾಲ್ಮೀಕಿ ಸಮಾಜದ ಒತ್ತಾಯ. ಒಂದು ವೇಳೆ ಕೊಡದೇ ಹೋದರೆ ಮುಂದಿನ ದಿನಮಾನಗಳಲ್ಲಿ ಈ ಸಲ ನಾವು 7 ಸ್ಥಾನಗಳಲ್ಲಿ 7 ಶಾಸಕ ಸ್ಥಾನಗಳಲ್ಲಿ, ರಾಯಚೂರು ಜಿಲ್ಲೆಯಿಂದ 7 ಸ್ಥಾನಗಳಲ್ಲಿ ಸಿಂಹಪಾಲಾಗಿ ನಾವು 4 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದೇವೆ. ನಮ್ಮ ಸಮಾಜದ ಅಹಿಂದ ಸಮಾಜದವರೆಲ್ಲರೂ ಸೇರಿಕೊಂಡು ಒಂದು ವೇಳೆ ಇದೇ ಒಂದು ಮಂತ್ರಿ ಪದವಿಯನ್ನು ನಮ್ಮ ಜಿಲ್ಲೆಗೆ ಕೊಡುವಲ್ಲಿ ನಿಷ್ಕಾಳಜಿಯನ್ನು ವಹಿಸಿದರೆ ಮುಂದಿನ ದಿನಮಾನಗಳಲ್ಲಿ ಅಹಿಂದ ಸಮಾಜದ ಎಲ್ಲರೂ
ಹಿಂದುಳಿದ SC ಹಾಗೂ ST ಎಲ್ಲ ಸಮಾಜಗಳಿಂದ ನಾವು ಕಾಂಗ್ರೆಸ್ಗೆ ವಿರುದ್ಧವಾಗಿ ನಾವು ಕೆಲಸ ಮಾಡಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ವಾಲ್ಮೀಕಿ ಸಮಾಜದಿಂದ. ಈ ಸಂದರ್ಭದಲ್ಲಿ ನಾಗರಾಜ್, ನರಸಿಂಹನಾಯಕ ಇದ್ದರು. ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದ ಬಾಡಿಗೆ ಹಣ ಕಡಿತಗೊಳಿಸಲು ಆಗ್ರಹಿಸಿ ಕಲಾವಿದರು ಮನವಿ ಸಲ್ಲಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಂಗೀತ, ನೃತ್ಯ, ನಾಟಕ, ಬಯಲಾಟಗಳು ಮತ್ತು ಸಾಹಿತ್ಯ ಗೋಷ್ಠಿಗಳು ಅನೇಕ ವರ್ಷಗಳಿಂದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ನಿರಂತರವಾಗಿ ನಡೆಸುತ್ತಾ ಬಂದಿದ್ದು, ಈ ಹಿಂದೆ ನಮ್ಮ ರಂಗಮಂದಿರದ ಬಾಡಿಗೆದಾರರು ಕಲಾವಿದರಿಗೆ ಮತ್ತು ಸಾಹಿತಿಗಳಿಗೆ ಮುಂಗಡ ಬಾಡಿಗೆ ಠೇವಣಿ ಸೇರಿ 4,025 ರೂಪಾಯಿಗಳು, ಅರ್ಧ ದಿನಕ್ಕೆ ಸಮಯ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಬಾಡಿಗೆಯಾಗಿತ್ತು. ಈ ಠೇವಣಿ ಹಣದಲ್ಲಿ ಕಾರ್ಯಕ್ರಮ ಮುಗಿದ ನಂತರ ರಂಗಮಂದಿರ ಬಾಡಿಗೆ ಮತ್ತು ವಿದ್ಯುತ್ ಬಿಲ್ ಸೇರಿ ಕಡಿತಗೊಂಡು ವಾಪಸ್ 1,100 ರೂಪಾಯಿಗಳು ಸಂಘ ಸಂಸ್ಥೆಗಳ ಖಾತೆಗೆ ಜಮಾ ಮಾಡಿಸುತ್ತಿದ್ದೆವು. ಆದರೆ ಈಗ ರಂಗಮಂದಿರ ನವೀಕರಣದ ನಂತರ ಬಾಡಿಗೆ ಎಸಿಗೆ ಬೆಳಿಗ್ಗೆ 9ರಿಂದ ರಾತ್ರಿ 9ರವರೆಗೆ ಪೂರ್ಣ ದಿನಕ್ಕೆ 10,000 ರೂಪಾಯಿಗಳು, ವಿದ್ಯುತ್ ದರ 3,000 ರೂಪಾಯಿಗಳು, ಎಸಿ ಅರ್ಧ ದಿನಕ್ಕೆ ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ 5,000 ರೂಪಾಯಿಗಳು ಮತ್ತು ವಿದ್ಯುತ್ ದರ 3,000 ರೂಪಾಯಿಗಳು ವೆಚ್ಚ ಮಾಡುತ್ತಿದ್ದಾರೆ. ಅದೇ ರೀತಿ ಹವಾನಿಯಂತ್ರಣವಲ್ಲದ ರಂಗಮಂದಿರದ ಬಾಡಿಗೆ ಪೂರ್ಣ ದಿನಕ್ಕೆ 7,000 ರೂಪಾಯಿಗಳು, ವಿದ್ಯುತ್ ದರ 3,000 ರೂಪಾಯಿಗಳು, ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9ರವರೆಗೆ ಮಾತ್ರ, ಹಾಗೂ ಹವಾನಿಯಂತ್ರಣವಲ್ಲದ ಅರ್ಧ ದಿನಕ್ಕೆ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2ರಿಂದ 5 ತಾಸಿಗೆ ಬಾಡಿಗೆ 4,000 ರೂಪಾಯಿಗಳು ಮತ್ತು ವಿದ್ಯುತ್ ದರ 3,000 ರೂಪಾಯಿಗಳು ಭರಿಸಬೇಕು. ನಮ್ಮ ರಾಯಚೂರಿನ ಸಂಗೀತ, ನೃತ್ಯ, ನಾಟಕ, ಬಯಲಾಟ, ಸಾಂಸ್ಕೃತಿಕ ಕಲಾವಿದರು ರಂಗಮಂದಿರದ ಬಾಡಿಗೆ ದುಬಾರಿಯಾಗಿರುವುದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಲು ಆಗುತ್ತಿಲ್ಲ. ಈ ಬಾಡಿಗೆ ಕಲಾವಿದರಿಗೆ ಬಹಳ ಹೊರೆಯಾಗುತ್ತಿದ್ದು, ಕಲಾವಿದರ ಜೀವನ ಬಹಳ ಕಷ್ಟಕರವಾಗಿದೆ. ಒಬ್ಬ ಕಲಾವಿದನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ವೇದಿಕೆ ಮೇಲೆ ಪ್ರದರ್ಶನ ಮಾಡಲು ಬಹಳ ಕಷ್ಟಪಡುತ್ತಿದ್ದಾನೆ. ಜಿಲ್ಲಾಧಿಕಾರಿಗಳು ಕಲಾವಿದರು ಮತ್ತು ಸಾಹಿತಿಗಳಿಗೆ ಮಾತ್ರ ತಾವುಗಳು ವಿದ್ಯುತ್ ದರವನ್ನು ರದ್ದುಗೊಳಿಸಬೇಕು. ಹವಾನಿಯಂತ್ರಣವಲ್ಲದ ನಾನ್ ಎಸಿ ಮಂದಿರದ ಬಾಡಿಗೆ ಪೂರ್ಣ ದಿನಕ್ಕೆ 5,000 ರೂಪಾಯಿಗಳು ನಿಗದಿ ಮಾಡಬೇಕು. ನಮ್ಮ ಕಲಾವಿದರಿಗೆ ವಿದ್ಯುತ್ ದರವು ಹೊರೆಯಾಗುತ್ತಿದ್ದು, ಇದನ್ನು ತೆಗೆದು ಹಾಕಬೇಕು. ರಂಗಮಂದಿರದ ಬಾಡಿಗೆ ಹವಾನಿಯಂತ್ರಿತ ಎಸಿ ಅರ್ಧ ದಿನಕ್ಕೆ 4,000 ರೂಪಾಯಿಗಳು ನಿಗದಿ ಮಾಡಬೇಕು. ನಮ್ಮ ಕಲಾವಿದರಿಗೆ ರಂಗಮಂದಿರ ಬಾಡಿಗೆ ಪೂರ್ಣ ದಿನಕ್ಕೆ ಹವಾನಿಯಂತ್ರಿತ ಎಸಿಗೆ 8,000 ರೂಪಾಯಿ ನಿಗದಿ ಮಾಡಬೇಕು. ರಂಗಮಂದಿರದ ಒಳಗಡೆ ಸ್ಟೇಜ್ ಮೇಲೆ ಗಣ್ಯ ವ್ಯಕ್ತಿಗಳು ಆಸೀನರಾಗಲು ವೇದಿಕೆಯಲ್ಲಿ ಎಡ ಮತ್ತು ಬಲಬದಿಯಲ್ಲಿ ಫ್ಯಾನ್ಗಳನ್ನು ಅಳವಡಿಸಬೇಕು. ಅದೇ ರೀತಿಯಲ್ಲಿ ಸರ್ಕಾರಿ ಬಾಲಕರ ಪದವಿ ಶಾಲೆ ಪಕ್ಕದಲ್ಲಿ ಹಾದು ಹೋಗುವ ರಸ್ತೆಯಲ್ಲಿ ರಂಗಮಂದಿರ ತಿರುವಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಂಗೀತ, ನೃತ್ಯ, ನಾಟಕ, ಬಯಲಾಟಗಳು ಮುಂತಾದ ಕಾರ್ಯಕ್ರಮಗಳು ಪ್ರಚಾರ ಮಾಡಲು ಫ್ಲೆಕ್ಸ್ ಬ್ಯಾನರ್ ಹಾಕುವುದಕ್ಕೆ ಶಾಶ್ವತವಾದ ಕಬ್ಬಿಣ ಬೋರ್ಡ್ ಅಳವಡಿಸಿ ಕಲಾವಿದರಿಗೆ ಕಾರ್ಯಕ್ರಮಗಳ ಪ್ರಚಾರಕ್ಕೆ ಅನುಕೂಲವಾಗುವಂತೆ ಅವಕಾಶ ಮಾಡಿಕೊಡಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಲು ನಮ್ಮ ಕಲಾವಿದರಿಗೆ ರಂಗಮಂದಿರದ ಬಾಡಿಗೆಯನ್ನು ಕಡಿಮೆ ಮಾಡಿ ಅನುಕೂಲ ಮಾಡಿಕೊಡಬೇಕು ಎಂದು ಹಿರಿಯ ರಂಗ ಕಲಾವಿದ VN ಅಕ್ಕಿ ಹಾಗೂ ರಾಯಚೂರು ಜಿಲ್ಲಾ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳ ಒಕ್ಕೂಟ ರಾಯಚೂರು ವತಿಯಿಂದ ಜಿಲ್ಲಾಧಿಕಾರಿ ಪೂವಿತ ಎಸ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅಣವೀರಯ್ಯ ಸ್ವಾಮಿ, ಸಿದ್ದೇಶ ವಿರಕ್ತ ಮಠ, ಪಂಪಾಪತಿ ಹೂಗಾರ, ಸುಧಾಕರ್ ಅಸ್ಕಿಹಾಳ, ರಂಗಸ್ವಾಮಿ, ಜೋಸೆಫ್ ಆಶಪೂರು, ಚಿದಾನಂದ ನುಲಿ, ಚಂದ್ರಶೇಖರ್ ದಂಡಿನ್, ನರಸಿಂಹಲು ಚಿಕ್ಕಸುಗೂರು, ಎಂ ನರೇಂದ್ರ ಕುಮಾರ್ ಹಾಗೂ ರಾಘವೇಂದ್ರ ಗುರುಪಾಗ ಹಾಗೂ ಇನ್ನುಳಿದ ರಾಯಚೂರು ಕಲಾವಿದರು ಉಪಸ್ಥಿತರಿದ್ದರು. ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಎಸಗಿರುವ ಆರೋಪ ಸಾಬೀತುಗೊಂಡ ಹಿನ್ನೆಲೆಯಲ್ಲಿ ಮಾನ್ವಿ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾದ ಶಿವಗಂಗಮ್ಮ ರಾಯಚೂರು, ಜಿಲ್ಲಾ ಪಂಚಾಯತ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಈಶ್ವರ್ ಕಾಂದು ಅವರು ವರದಿಯನ್ನಾಧರಿಸಿ ಅಮಾನತ್ ಆದೇಶ ಹೊರಡಿಸಿ ಸರ್ಕಾರ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಿದೆ. ಮಾನ್ವಿ ತಾಲೂಕಿನ ಬಾಬಾ ನಾಯಕ ಕಾಲೋನಿ, ಯರಮಲದೊಡ್ಡಿ ಹಾಗೂ ಉಮಳಿ ಹೊಸೂರು 2 ಅಂಗನವಾಡಿ ಕೇಂದ್ರಗಳ ಸಹಾಯಕಿ ಹಾಗೂ ಕಾರ್ಯಕರ್ತೆಯರ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಎಸಗಿರುವ ಪ್ರಕರಣಕ್ಕೆ ಸಂಬಂಧಿಸಿ ಇಲಾಖೆಯು ತನಿಖಾ ತಂಡವನ್ನು ರಚಿಸಲಾಗಿತ್ತು. ಮಾನ್ವಿ ತಾಲೂಕಿನ ಬಾಬಾ ನಾಯಕ ಕಾಲೋನಿ, ಯರಮಲದೊಡ್ಡಿ ಮತ್ತು ಉಮಳಿ ಹೊಸೂರು 2 ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತೆ ಸಹಾಯಕಿಯರ ನೇಮಕಾತಿಯಲ್ಲಿ ಭ್ರಷ್ಟಾಚಾರದ ಆರೋಪದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲಾಖೆ ಅಧಿಕಾರಿಗಳು ತನಿಖೆ ನಡೆಸಿ ಸಲ್ಲಿಸಿರುವ ಪ್ರಾಥಮಿಕ ವರದಿಯನ್ನಾಧರಿಸಿ ಹಾಗೂ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್ ರಾಯಚೂರು ಮತ್ತು ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರ ಅಭಿಪ್ರಾಯದನ್ವಯ ಕರ್ತವ್ಯ ಲೋಪ ಎಸಗಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುವುದರಿಂದ ಅವರಿಗೆ ವಹಿಸಿರುವ ಕರ್ತವ್ಯಗಳ ನಿರ್ವಹಣೆ ಸಂದರ್ಭದಲ್ಲಿ ಭ್ರಷ್ಟಾಚಾರದಲ್ಲಿ
ತೊಡಗಿರುವುದು ತನಿಖಾ ತಂಡದ ವರದಿಯಿಂದ ಮೇಲ್ನೋಟಕ್ಕೆ ಸಾಬೀತುಗೊಂಡಿರುತ್ತದೆ. ಮಹಿಳೆಯರ ಮತ್ತು ಮಕ್ಕಳ ಹಾಗೂ ಅಭಿವೃದ್ಧಿ ಹಾಗೂ ವಿಕಲಚೇತನರ ಹಿರಿಯರ ನಾಗರಿಕರ ಸಬಲೀಕರಣ ಸಚಿವಾಲಯ ಸರ್ಕಾರದ ಅಧೀನ ಕಾರ್ಯದರ್ಶಿ 2 ರಶ್ಮಿ ಎಂಎಸ್ ಅವರು ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಈ ಅಧಿಕಾರಿಯು ಸಕ್ಷಮ ಪ್ರಾಧಿಕಾರದ ಪೂರ್ವಾನುಮತಿ ಪಡೆಯದೆ ಕೇಂದ್ರ ಸ್ಥಾನ ಬಿಡುವಂತಿಲ್ಲ ಹಾಗೂ ಇಲಾಖೆಯ ವಿಚಾರಣೆ ಮುಂದುವರಿಸಲಾಗಿದೆ. ನಗರ ವ್ಯಾಪ್ತಿಯಲ್ಲಿರುವ ಕಾಕಿನಕೆರೆಯ ಸರ್ವೆ ನಂಬರ್ 12/2 9 ಎಕರೆ 24 ಗುಂಟೆ ವಿಸ್ತೀರ್ಣದ ಜಮೀನನ್ನು ಕೊಳಚೆ ಪ್ರದೇಶವೆಂದು ಘೋಷಿಸಿರುವ ಆದೇಶದ ಪ್ರತಿಯನ್ನು ಕರ್ನಾಟಕ ಕೊಳಚೆ ಪ್ರದೇಶ ಅಭಿವೃದ್ಧಿ ಮಂಡಳಿ ರಾಯಚೂರಿಗೆ ತಕ್ಷಣ ಕಳುಹಿಸಬೇಕು ಎಂದು ಕರ್ನಾಟಕ ಸೇನೆ ಮನವಿ ಮಾಡಿತು. ಕಾಕಿನಕೆರೆ ಪ್ರದೇಶವನ್ನು ಕೊಳಚೆ ಪ್ರದೇಶವೆಂದು ಘೋಷಿಸಿರುವ ಅಧಿಸೂಚನೆಯ ಆಧಾರದ ಮೇಲೆ ಕರ್ನಾಟಕ ಕೊಳಚೆ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅನುದಾನದಲ್ಲಿ ಬಡ ಕುಟುಂಬಗಳಿಗೆ 100 ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಈ ಪ್ರದೇಶದಲ್ಲಿ ಸುಮಾರು 200 ಕುಟುಂಬಗಳು ಕಳೆದ 40 ವರ್ಷಗಳಿಂದ ಗುಡಿಸಲುಗಳಲ್ಲಿ ವಾಸಿಸುತ್ತಿದ್ದು, ಈಗಾಗಲೇ ಸುಮಾರು 60 ಮನೆಗಳ ನಿರ್ಮಾಣ ಪೂರ್ಣಗೊಂಡಿದ್ದು, ಉಳಿದ ಮನೆಗಳ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ತಿಳಿಸಲಾಗಿದೆ. ಇನ್ನು ಹಲವು ಕುಟುಂಬಗಳು ಶಾಶ್ವತ ವಸತಿ ಸೌಲಭ್ಯದಿಂದ ವಂಚಿತರಾಗಿರುವುದರಿಂದ 40 ವರ್ಷಗಳಿಂದ ಗುಡಿಸಲುಗಳಲ್ಲಿ ವಾಸಿಸುತ್ತಿರುವ ಎಲ್ಲ ಅರ್ಹ ಕುಟುಂಬಗಳಿಗೂ ಮನೆಗಳನ್ನು ಮಂಜೂರು ಮಾಡಿ ಸರ್ಕಾರದ ಗುಡಿಸಲು ರಹಿತ ಜಿಲ್ಲೆ ಪರಿಕಲ್ಪನೆಯನ್ನು ಸಾಕಾರಗೊಳಿಸಬೇಕು ಎಂದು ಒತ್ತಾಯಿಸಿದರು. ಜೊತೆಗೆ ಕಾಕಿನಕೆರೆ ಜಮೀನಿನ ಪಹಣಿ ಪತ್ರಿಕೆಯಲ್ಲಿ ಇನ್ನೂ ಖಾಸಗಿ ಜಮೀನು ಎಂದು ನಮೂದಾಗಿರುವುದರಿಂದ ಅದನ್ನು ತಕ್ಷಣ ತಿದ್ದುಪಡಿ ಮಾಡಿ ಸರ್ಕಾರಿ ಜಮೀನು ಎಂದು ದಾಖಲಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು ಎಂದು ಆಗ್ರಹಿಸಿದರು. ಎಲ್ಲಿವರೆಗೆ ಹೋರಾಟ? ಪತ್ರ ಕೊಡಲೇಬೇಕು. ಏನೇ ಬರಲಿ ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಆಗೋಣ ಘೋಷಣೆ ಇದರಲ್ಲಿ ಏನಂದರೆ ಆಲ್ರೆಡಿ ಕೊಳಚೆ ಡಿಕ್ಲೇರ್ ಆಗಿದೆ. ಮನೆಗಳು ಸ್ಯಾಂಕ್ಷನ್ ಅದರಲ್ಲಿ 60 ಮನೆಗಳು ಈಗಾಗಲೇ ನಿರ್ಮಾಣ ಹಂತದಲ್ಲಿ ಮಾಡಿದ್ದಾರೆ. ಇನ್ನು ಕೆಲವೊಂದು ನಿರ್ಮಾಣ ಹಂತದಲ್ಲಿ ಇದ್ದಾವೆ. ನೀವು ಹೇಳೋ ಪ್ರಕಾರ ಏನಂದರೆ ಇದರಲ್ಲಿ 200 ಮನೆ ಮಾಡಿ ಜನ ಜಾಸ್ತಿ ಇದ್ದಾರೆ. ಬರುವ ಕಾಕಿನಕೆರೆಯ ಜಮೀನು ಸರ್ವೆ ನಂಬರ್ 12/2 ವಿಸ್ತೀರ್ಣ 9 ಕೊಳಚೆ ಪ್ರದೇಶದಲ್ಲಿ ಘೋಷಣೆ ಮಾಡಿದ ಆದೇಶ ಪ್ರತಿಯನ್ನು ಕೊಳಚೆ ಪ್ರದೇಶ ಅಭಿವೃದ್ಧಿ ಮಂಡಳಿ ರಾಯಚೂರಿವರೆಗೆ ಕಳಿಸಿಕೊಡುವ ಬಗ್ಗೆ ನಮ್ಮ ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರಾದ ಬಸವರಾಜ ಪಡ್ಪಳ್ಳಿಯವರ ಆದೇಶದ ಮೇಲೆ ರಾಯಚೂರು ಜಿಲ್ಲಾ ಘಟಕ ವತಿಯಿಂದ ಈ ಮೂಲಕ ತಮ್ಮಲ್ಲಿ ವಿನಂತಿ ಏನೆಂದರೆ ರಾಯಚೂರು ನಗರ ಪರಿಮಿತಿಯಲ್ಲಿ ಬರುವ ಕಾಕಿನಕೆರೆಯ ಜಮೀನು ಸರ್ವೆ ನಂಬರ್ 12/2 ವಿಸ್ತೀರ್ಣ 24 ಗುಂಟೆ ಖಾಸಗಿ ಜಮೀನು ಕೊಳಚೆ ಪ್ರದೇಶವೆಂದು ಘೋಷಣೆ ಮಾಡಿದ ಉಲ್ಲೇಖಿತ ಅಧಿಸೂಚನೆ ಆದೇಶ ಪ್ರತಿಯನ್ನು ಕರ್ನಾಟಕ ಕೊಳಚೆ ಪ್ರದೇಶ ಅಭಿವೃದ್ಧಿ ಮಂಡಳಿ ರಾಯಚೂರಿವರೆಗೆ ಕಳಿಸಲು ವಿನಂತಿಸುತ್ತಾ ಸದರಿ ಕರ್ನಾಟಕ ಕೊಳಚೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಅನುದಾನದಡಿಯಲ್ಲಿ ಬಡ ಕುಟುಂಬಗಳ ವಾಸಿಸಲು ಸರ್ಕಾರದಿಂದ 100 ಮನೆಗಳು ಮಂಜೂರು ಮಾಡಿ ಆದೇಶ ಹೊರಡಿಸಿತ್ತು. ಈ ಪ್ರದೇಶದಲ್ಲಿ ಸುಮಾರು 200 ಕುಟುಂಬಗಳು 40 ವರ್ಷಗಳಿಂದ ಗುಡಿಸಲುಗಳಲ್ಲಿ ವಾಸವಾಗಿರುತ್ತಾರೆ. ಪ್ರಸ್ತುತ ಕರ್ನಾಟಕ ಕೊಳಚೆ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಸುಮಾರು 60 ಮನೆಗಳು ನಿರ್ಮಾಣ ಮಾಡಲಾಗಿದೆ. ಇನ್ನೂ ಮನೆಗಳ ನಿರ್ಮಾಣ ಹಂತದಲ್ಲಿವೆ ಹಾಗೂ 40 ವರ್ಷಗಳಿಂದ ಗುಡಿಸಲುಗಳಲ್ಲಿ ವಾಸ ಮಾಡುತ್ತಿರುವ ಕುಟುಂಬಗಳಿಗೂ ಮನೆಗಳನ್ನು ಮಂಜೂರು ಮಾಡಿ ಸರ್ಕಾರದ ಉದ್ದೇಶದಂತೆ ಗುಡಿಸಲು ರಹಿತ ಜಿಲ್ಲೆಯನ್ನಾಗಿ ಪರಿವರ್ತಿಸಬೇಕಾಗಿದೆ. ಸದರಿ ಕಾಕಿನಕೆರೆ ಜಮೀನು ಪಾಣಿ ಪತ್ರಿಕೆಯಲ್ಲಿ ಈಗಲೂ ಖಾಸಗಿ ಜಮೀನು ಎಂದು ನಮೂದಾಗಿರುತ್ತದೆ. ಇದನ್ನು ತಕ್ಷಣವೇ ಸರ್ಕಾರಿ ಜಮೀನು ಎಂದು ಪಾಣಿ ಪತ್ರಿಕೆಯಲ್ಲಿ ನಮೂದಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶಿಸಬೇಕೆಂದು ನಮ್ಮ ಸಂಘಟನೆ ಆಗ್ರಹಿಸುತ್ತದೆ. ಧನ್ಯವಾದಗಳು. ಮೂರು ಬಡಾವಣೆಯ ಕಾಕಿನಕೆರೆ ನಿವಾಸಿಗಳಿಗೆ ಸುಮಾರು ದಿನಗಳಿಂದ ನಿರಂತರವಾಗಿ ನಮ್ಮ ಬಡಾವಣೆ ಜನರು ಮತ್ತು ಸಂಘದವರು ನಮ್ಮ ಕಡೆಯಿಂದ, ನಮ್ಮ ಶಾಸಕರ ಕಡೆಯಿಂದ ಮತ್ತು ಎಲ್ಲರ ಕಡೆಯಿಂದ ಭಾಳಷ್ಟು ಸಲ ನಾವು ಜಿಲ್ಲಾಡಳಿತಕ್ಕೆ ಮತ್ತು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟಿದ್ದೇವೆ. ಇದಕ್ಕಾಗಿ ಅಂದರೆ ನಮ್ಮ ಬಡಾವಣೆಗೆ ಹಕ್ಕುಪತ್ರ ನೀಡುವ ಬಗ್ಗೆ. ಸುಮಾರು ಅಲ್ಲಿ 300ರಿಂದ 400 ಜನ ಕೂಲಿ ಕಾರ್ಮಿಕರು ವಾಸಿಸುವ ಸ್ಥಳ. ಸುಮಾರು 30-40 ವರ್ಷದಲ್ಲಿ ನಿಂದ ನಿರಂತರ ಅಲ್ಲೇ ಇದ್ದಂಥ ವಾಸಿಸುತ್ತಿರುವಂಥ ಜನಗಳಿಗೆ
ಹಕ್ಕುಪತ್ರ ನೀಡಬೇಕಂತ ನಾವು ಅನೇಕ ಬಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿವಿ, ಸರ್ಕಾರ ಮತ್ತು ಮಂತ್ರಿಗಳಿಗೆ ಮನವಿ ಪತ್ರ ಕೊಟ್ಟಿವಿ, ಆದರೆ ಯಾರೂ ಸ್ಪಂದಿಸ್ತಾ ಇಲ್ಲ. ಅದಕ್ಕಾಗಿ ಇದಕ್ಕಿಂತ ಮುಂಚೆ ಸ್ಲಮ್ ಬೋರ್ಡ್ ಕಡೆಯಿಂದ ನಮ್ಮ ಕಾಕಿನಕೆರೆಗೆ 100 ಮನೆಗಳು ನಮ್ಮ ಶಾಸಕರು ಒದಗಿಸಿದರು. ಆದರೂ ಅದಕ್ಕೂ ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ. ಸುಮಾರು 100 ಮನೆಗಳು ಅದರಲ್ಲಿ 60 ಮನೆಗಳು ನಿರ್ಮಾಣಗೊಂಡು ಪೂರ್ಣಗೊಂಡು ವಾಸಿಸ್ತಾ ಇದ್ದಾರೆ. ಅದು ಸ್ಲಮ್ ಬೋರ್ಡ್ ಕಡೆಯಿಂದನೂ ನಮ್ಗೆ ಆ ಮನೆಗಳಿಗೆ ಹಕ್ಕುಪತ್ರಗಳು ಕೊಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ ಜಿಲ್ಲಾಡಳಿತಕ್ಕೆ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತರಬೇಕಂತೇಳಿ ಇವತ್ತು ನಮ್ಮ ಕೊಂಡಪ್ಪ ಅವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಮ್ಮ ಬಡಾವಣೆ ಎಲ್ಲ ಹೆಣ್ಣುಮಕ್ಕಳು, ಯುವಕರು, ಹಿರಿಯರ ಕಡೆಯಿಂದ ಮನವಿ ಪತ್ರವನ್ನು ಕೊಡಲಾಗಿ ಇವತ್ತು ನಾವು ಬಂದಿದ್ದೇವೆ. ಅದೇ ರೀತಿ ಈ ಸಂದರ್ಭದಲ್ಲಿ ಕರ್ನಾಟಕ ಸೇನೆ ಸಂಘದ ಮುಖಂಡ ಕೊಂಡಪ್ಪ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾ ಮಟ್ಟದ ಸಾಂಸ್ಥಿಕ ಸಾಮಾಜಿಕ ಹೊಣೆಗಾರಿಕೆ ಸಮಾವೇಶ. ಹಣ ನೀಡುವ ಜೊತೆಗೆ ಪರಿಣಿತ ಸಹಭಾಗಿತ್ವ ಅಗತ್ಯ. ಜಿ ಕುಮಾರ್ ನಾಯಕ. ಆರ್ಯವೈಶ್ಯ ಮಹಾಸಭಾದಿಂದ ಶ್ರೀ ಸಚ್ಚಿದಾನಂದ ಸ್ವಾಮೀಜಿಗಳಿಗೆ ಭವ್ಯ ಸ್ವಾಗತ. ವೈಶ್ಯ ಸಮಾಜದ ಧ್ವಜ ಲೋಕಾರ್ಪಣೆ. ದೇವದುರ್ಗದ ಕಟ್ಟಡ ಕುಸಿತ ಪ್ರಕರಣದಲ್ಲಿ ಮೃತಪಟ್ಟ ವಿದ್ಯಾರ್ಥಿಗಳಿಗೆ ಪರಿಹಾರ ನೀಡದಿದ್ದರೆ ಜಿಲ್ಲಾ ಬಂದ್. ಶಿವರಾಜ್ ಜಾನೇಕರ್. ಸುಲ್ತಾನಪುರದಲ್ಲಿ ಕ್ಷೀರಭಾಗ್ಯ ಹಾಲಿನ ಪ್ಯಾಕೆಟ್ ಅಕ್ರಮ ದಾಸ್ತಾನು ಪತ್ತೆ. ಪ್ರಕರಣ ಮುಚ್ಚಿ ಹಾಕಿದರೆ ಹೋರಾಟ. ಮಹಂತೇಶ್ ಮುಕ್ತಿ. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡರಿಗೆ ಸಚಿವ ಸ್ಥಾನ ನೀಡಲಿ. ಈರಣ್ಣ ನಾಯಕ. ಕಲಾವಿದರಿಗೆ ರಂಗಮಂದಿರ ಬಾಡಿಗೆ ಹಣ ರದ್ದುಗೊಳಿಸಲು ಕಲಾವಿದರ ಸಂಘ ಮನವಿ. ಕರ್ತವ್ಯ ಲೋಪ ಆರೋಪ. ಮಾಜಿ ಸಿಡಿಪಿಒ ಶಿವಗಂಗಮ್ಮ ಅಮಾನತ್. ಮತ್ತು ನಗರದ ಕಾಕಿನಕೆರೆ ಜಮೀನು ಸ್ಲಂ ಘೋಷಣೆಯ ಆದೇಶ ನೀಡಲು ಆಗ್ರಹಿಸಿ ನಮ್ಮ ಕರ್ನಾಟಕ ಸೇನೆ ಮನವಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.